ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ 2006 ನಡೆದಂಥ ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈ ಹಿಂದೆ ನಾನು 2003 ಮತ್ತು 2005ರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀನಿ. ಇವಾಗ 2006ರಲ್ಲಿ ನಡೆದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಬಂದುಬಿಟ್ಟು ಮೊದಲನೇದು, ಈ ಬಗೆಗಿನ ಸಿದ್ಧಾಂತಗಳಲ್ಲಿ ಯಾವುದರ ಜೊತೆಗೆ ಕಾರ್ಲ್ ಗ್ರುಸ್ನ ಹೆಸರು ಸಂಯೋಜಿತವಾಗಿದೆ? ಈ ಒಂದು ಕೆಳ ಸಿದ್ಧಾಂತಗಳು ಕೊಟ್ಟಿದ್ದಾರೆ. ಆ ಸಿದ್ಧಾಂತದ ಜೊತೆಗೆ ಕಾರ್ಲ್ ಗ್ರುಸ್ರವರ ಸಿದ್ಧಾಂತ ಯಾವುದು ಅಂತ ಹೇಳ್ತಾ ಇದ್ದಾರೆ. ಸ್ವಯಂ ಪ್ರಕಟನವಾದ, ವಿಶ್ರಾಂತಿವಾದ, ಮನೋಲ್ಲಾಸವಾದ, ಮೂಲ ಪ್ರವೃತ್ತಿ ರೂಢಿವಾದ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಮೂಲ ಪ್ರವೃತ್ತಿ ರೂಢಿವಾದ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಇಲ್ಲಿ ಡಾಕ್ಟರ್ GD ಬೋವಸ್ರ ಪ್ರಕಾರ ಸರ್ವೇ ಸಾಮಾನ್ಯವಾಗಿ ಮಗುವೊಂದರ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರ್ತೈತೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾರ ಪ್ರಕಾರ? ಡಾಕ್ಟರ್ GD ಬೋವಸ್ರವರ ಪ್ರಕಾರ ಮಗುವೊಂದರ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರ್ತೈತೆ ಅಂತೇಳಿ ಕೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಹರವೊಂದು ವ್ಯಾಪ್ತಿ ಎಷ್ಟಿರ್ತದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 130ರಿಂದ 160, 120ರಿಂದ 130, 70ರಿಂದ 120, 50ರಿಂದ 70. ನಾವು ಸೃಜನಶೀಲ ಮಗು ಇದೆ ಅಂದರೆ ಅದು 140 ಆಯ್ಕೆ ಇರ್ತೈತೆ. ಆದರೆ ಇಲ್ಲಿ ಏನು ಕೇಳ್ತಿದ್ದಾರೆ? ಸಾಮಾನ್ಯವಾಗಿ ಅಂತ ಕೇಳೋದ್ರಿಂದ 70ರಿಂದ 120 ಆಯ್ಕೆ ಇರ್ತೈತೆ. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಪಂದ್ಯಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, n(n-1)/2. ಸಿಂಗಲ್ ಒಂದು ನಾಕೌಟ್ನಲ್ಲಿ ನಾವು ಪಂದ್ಯಗಳು ಕಂಡುಹಿಡಬೇಕಾದ್ರೆ ಏನು ಮಾಡ್ತೀವಿ? n-1 ಸೂತ್ರವನ್ನು ಬಳಸ್ತೀವಿ. ಬೇರೆ ಏನು ಮಾಡ್ತೀವಿ ನಾವು ನಾಕೌಟಲ್ಲಿ, ಲೀಗ್ ಮಾದರಿಯಲ್ಲಿ ಇಲ್ಲೆಲ್ಲ ಏನು ಮಾಡ್ತೇವೆ? ಬೇರೆ ಬೇರೆ ಸೂತ್ರಗಳು ಬರ್ತವೆ. ನಾಕೌಟಲ್ಲಿ ಏನು ಮತ್ತು 4 ಭಾಗಗಳು ಬರ್ತವೆ. ಸಿಂಗಲ್ಲು, ಡಬಲು, ಸಾಂತ್ವನ, ಈ ಬಗ್ನಲ್ಲು ಈ ರೀತಿ ಬರ್ತವೆ. ಅದರಲ್ಲಿ ಕೂಡ ಬೇರೆ ಬೇರೆ ಸಿಗ್ನಲ್ಗಳು ಅಂದರೆ ಬೇರೆ ಬೇರೆ ಸೂತ್ರಗಳು ಬರ್ತವೆ. ಲೀಗ್ ಮಾದರಿಯಲ್ಲಿ 2 ಬರ್ತವೆ, ಒಂದು ಸಿಂಗಲ್ಲು ಒಂದು ಡಬಲು. ಅಲ್ಲಿ ಕೂಡ ಸಿಂಗಲ್ಗೆ ಬೇರೆ ಡಬಲ್ಗೆ ಬೇರೆ ಸೂತ್ರ ಇರ್ತೈತಿ. ಇಲ್ಲಿ ಸಿಂಗಲ್ ಕೇಳಿದ್ದರಿಂದ ಸಿಂಗಲ್ದು ಸೂತ್ರ ಏನಂದರೆ ಆಪ್ಷನ್ 4 ಕರೆಕ್ಟ್ ಆನ್ಸರ್. ಇದ್ರ ಬಗ್ಗೆ 4-5 ಕ್ಲಾಸ್ ಮಾಡಿದ್ದೀನಿ. ನೀವು ಯಾರು ನೋಡ್ಕೊಂಡಿಲ್ವೋ ಅದು ನೋಡಿಕೊಂಡು ಇದು ಒಂದು ಕ್ವಶನ್ ಪೇಪರ್ ಬಿಡಿಸಿ ಅವು ಅರ್ಥ ಆಗ್ತೈತೆ ಲೀಗ್ ನಾಕೌಟ್ ಬಗ್ಗೆ. ಇವಾಗ 4ನೇ ಪ್ರಶ್ನೆ ಬಂದುಬಿಟ್ಟು, ಬಾಹ್ಯ ವಸ್ತುಗಳನ್ನು ಶ್ವಾಸಕೋಶಗಳನ್ನು ಪ್ರವೇಶಿಸದಂತೆ, ಹೊರಗಿನ ವಸ್ತುಗಳು ಶ್ವಾಸಕೋಶವನ್ನು ಪ್ರವೇಶಿಸದಂತೆ ತಡೆಯುವಂಥ ಕಾರ್ಯವನ್ನು ಯಾವುದು ಮಾಡ್ತೈತೆ? ಸಿಲಿಯಮ್ ಮಾಡ್ತೈತಾ, ಟಿಕ್ರಿಯಾ ಮಾಡ್ತೈತಾ, ಫ್ಯಾರಿಂಕ್ಸ್ ಮಾಡ್ತೈತಾ, ಲ್ಯಾರಿಕ್ಸ್ ಮಾಡ್ತೈತಾ? ಅಂದರೆ ಇಲ್ಲಿ ಸಿಲಿಯಮ್ ಮಾಡ್ತೈತೆ. ಇದು ಅನಾಟಮಿಯಲ್ಲಿ ಬರುವಂಥ ಒಂದು ಪ್ರಶ್ನೆ. 2008ರ ಬೇಸಿಗೆ ಒಲಿಂಪಿಕ್ಸ್ ಜರುಗುವ ಸ್ಥಳ, ಅವಾಗಿನ ಕರೆಂಟ್ ಇವೆಂಟ್ಸ್ ಇದು 2006ರಲ್ಲಿ ನಡೆದಿರೋದು. ಹಾಗಾಗಿ ಮುಂದಿಂದು ಒಂದು 2008ರಲ್ಲಿ ಅಂತ ಕೇಳಿದ್ದಾರೆ. ಅದು ಎಲ್ಲಿ ನಡೀತದೆ ಅಂದರೆ ಬೀಜಿಂಗಲ್ಲಿ. ಎಲ್ಲ ಒಲಿಂಪಿಕ್ಸ್ಗಳನ್ನ ನಾವು ಲಿಸ್ಟ್ ಮಾಡ್ಕೋಬೇಕಿಲ್ಲಿ. ನೀರಿನಲ್ಲಿ ಕರಗಬಲ್ಲ ಜೀವಸತ್ವಗಳು ಯಾವ್ಯಾವು? ನೀರಿನಲ್ಲಿ ಕರಗುವಂತಹ ಜೀವಸತ್ವಗಳು ಯಾವ್ಯಾವು ಅಂತ ಕೇಳ್ತಿದ್ದಾರೆ. ಇಲ್ಲಿ B1, B2, B6, B12. ಇಲ್ಲಿ ಬಿ ಮತ್ತು ಸಿ ಏನು ಮಾಡ್ತವೆ? ನೀರಿನಲ್ಲಿ ಕರಗುವಂಥ ಒಂದು ಜೀವಸತ್ವಗಳಾಗಿರ್ತವೆ. A, D, E, K ಅವು ಏನು ಮಾಡ್ತವೆ ಅಂದರೆ ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳಾಗಿರ್ತವೆ. ನೀರಿನಲ್ಲಿ ಕರಗುವವು ಮತ್ತು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು ಅಂತ ಈ ರೀತಿ ಪರ್ಟಿಕ್ಯುಲರಾಗಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು ನಾವು. ಸ್ಟೇಡಿಯೋ ಮೀಟರನ್ನು ಸಾಮಾನ್ಯವಾಗಿ ಏನನ್ನು ಅಳೆಯಲು ಉಪಯೋಗಿಸ್ತೀವಿ? ಸ್ಟೇಡಿಯಂನ ಎತ್ತರ, ವೇಗ, ವ್ಯಕ್ತಿ ಎತ್ತರ, ಗೋಡೆ ಎತ್ತರ. ಇಲ್ಲಿ ಸ್ಟೇಡಿಯೋ ಮೀಟರನ್ನು ಏನನ್ನು ಅಳತೆ ಮಾಡ್ಲಿಕ್ಕೆ ಬಳಸ್ತೀವಿ ಅಂದರೆ ಅದು ವ್ಯಕ್ತಿಯ ಎತ್ತರವನ್ನು ಅಳತೆ ಮಾಡೋಕೆ ಏನು ಮಾಡ್ತೀವಿ ನಾವು ಬಳಸ್ತೀವಿ. ಇಲ್ಲಿ ನೋಡಿದರೆ ಸ್ಟೇಡಿಯಂ ಮೀಟರ್ ಅಂತ ಎತ್ತರ ಅಂತ ಅನಿಸ್ತೈತೆ ನಮಗೆ, ಆದರೆ ಅದು ಮನುಷ್ಯನ ಎತ್ತರವನ್ನು ಅಳತೆ ಮಾಡ್ತೈತೆ. ಡಿಸ್ಕಸ್ನ ಎಸೆತದ ವೃತ್ತದ ಸುತ್ತಳತೆ ಎಷ್ಟು? ಡಿಸ್ಕಸ್ ಎಸೆತದ ವೃತ್ತದ ಸುತ್ತಳತೆ ಎಷ್ಟು ಅಂತ ಕೇಳ್ತಿದ್ದಾರೆ. ಅದು 7.857 ಮೀಟರ್ ಆಗಿರ್ತೈತೆ. ಇದು ಆಪ್ಷನ್ 3 ಕರೆಕ್ಟ್ ಆನ್ಸರ್. ವಾಲಿಬಾಲ್ ಪಂದ್ಯದಲ್ಲಿ ಲಿಬಿರೋ ಆಟಗಾರರಿಗೆ ಇರುವಂಥ ಅವಕಾಶದ ಪರಿಮಿತಿ ಏನು? ಅವನಿಗೇನು ಅವಕಾಶ ಇರ್ತೈತೆ ಅಲ್ಲಿ ಅಂತ ಕೇಳ್ತಾಯಿದ್ರೆ, ಸರ್ವಿಸ್ ಮಾಡೋಕ್ಕೆ ಅವಕಾಶ ಕೊಡ್ತವ್ರೆ, ಕೊಡೋದೇ ಇಲ್ಲ. ಇದು ಅಂಡರ್ ಹ್ಯಾಂಡ್ ಪಾಸ್, ಬ್ಲಾಕಿಂಗ್,
ತಂಡದ ನಾಯಕನಾಗುವುದು. ಇಲ್ಲಿ ಅವನಿಗೆ ಯಾವುದು ಅವಕಾಶ ಇರ್ತೈತೆ ಅಂತ ಕೇಳ್ತಿದ್ರೆ ಇಲ್ಲಿ ಅಂಡರ್ ಆರ್ಮ್ ಪಾಸ್ ಮಾತ್ರ ಅವನು ಮಾಡಬೇಕು, ಬೇರೆವೆಲ್ಲ ಮಾಡೋಕ್ಕೆ ಬರಲ್ಲ. ಇವನಿಗೆ ವಿಭಿನ್ನವಾದಂಥ ಒಂದು ಬಟ್ಟೆ ಕೂಡ ಹಾಕಿರ್ತಾರೆ ಇಬ್ಬರಿಗೆ. ಇದ್ರ ಕೂಡ ಕ್ಲಾಸ್ ಮಾಡಿದ್ದೀನಿ, ಅಲ್ಲಿ ನೋಡ್ಕೊಳ್ರಿ. ಅಷ್ಟಾಂಗ ಯೋಗದ ಯಮದಲ್ಲಿ ಸೂಚಿತವಾಗಿಲ್ಲದಿರುವುದನ್ನು ಗುರುತಿಸಿ. ಅಷ್ಟಾಂಗ ಯೋಗದಲ್ಲಿ ಒಟ್ಟು ಎಷ್ಟು ಬರ್ತವೆ? 8 ಅಂಗಗಳು ಬರ್ತವೆ. ಆ 8 ಅಂಗಗಳಲ್ಲಿ ಏನು ಬರ್ತದೆ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ರೀತಿ 8 ಒಂದು ಮೆಟ್ಟಿಲುಗಳು ಬರ್ತವೆ. ಅದರಲ್ಲಿ ಯಮದಲ್ಲಿ ಮತ್ತೆ 5 ಭಾಗಗಳು ಬರ್ತವೆ. ಅವು 5 ಭಾಗಗಳು ಯಮದಲ್ಲಿ ಬರುವಂಥದ್ದು ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚಾರ, ಅಪರಿಗ್ರಹ ಅಂಥೇಳಿ ಬರ್ತೈತೆ. ಇದರಲ್ಲಿ ಏನು ಮಾಡಿದ್ದಾರೆ? ಯಮದಲ್ಲಿ ಯಾವ್ದು ಬರೋದಿಲ್ಲ ಅಂತ ಕೇಳಿದ್ದಾರೆ. ಶೌಚ ಬರೋದಿಲ್ಲ. ಯಾಕಂದರೆ ಶೌಚ ಎಲ್ಲಿ ಬರ್ತಂದರೆ ಅದು ನಿಯಮದಲ್ಲಿ ಬರ್ತೈತೆ. ಶೌಚ, ಸಂತೋಷ, ತಪ, ಸ್ವಾಧ್ಯಾಯ, ಈಶ್ವರಿ ಪ್ರಾಣಿಧಾನ, ಅಲ್ಲಿ ಕೂಡ 5 ಬರ್ತವೆ. ಇವು 8 ಒಂದು ಅಷ್ಟಾಂಗ ಯೋಗದ ಮೆಟ್ಟಿಲುಗಳು ಮತ್ತು ಯಮದಲ್ಲಿ ಮತ್ತು ನಿಯಮದಲ್ಲಿ ಬರುವಂತಹ ಪಾರ್ಟ್ಸ್ಗಳನ್ನು ನೆನ್ಪಿಟ್ಕೋಬೇಕು. 2006ರಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಪುರುಷರ ವಿಭಾಗದಲ್ಲಿ ಸಿಂಗಲ್ ಪ್ರಶಸ್ತಿ ಗೆದ್ದವರು ಯಾರು? ರಫೇಲ್ ನಡಾಲ್ ಅವರು ಏನು ಮಾಡ್ತಾರೆ? ಸಿಂಗಲ್ ಪ್ರಶಸ್ತಿಯನ್ನು ಗೆಲ್ತಾರೆ. ಇದರಲ್ಲಿ ಓಪನ್ ಟೂರ್ನಮೆಂಟ್ನಲ್ಲಿ ಅಂದರೆ ಫ್ರೆಂಚ್ ಓಪನ್ ಟೂರ್ನಮೆಂಟ್ನಲ್ಲಿ ಸಿಂಗಲ್ ಪ್ರಶಸ್ತಿಯನ್ನು 2006ರಲ್ಲಿ ಗೆದ್ದವರು ಹೇಳಿದ್ರೆ ರಫೇಲ್ ನಡಾಲ್ ಅವರು. ಭಾರತದ ಪ್ರಸ್ತುತ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ಭಾರತದ ಪ್ರಥಮ ರಾಷ್ಟ್ರಗೀತೆಯನ್ನು ಪ್ರಸ್ತುತ ರಾಷ್ಟ್ರಗೀತೆ ನಾವು ಏನು ಹಾಡ್ತಿದ್ದೀವೋ ಹಿಂದಿನೂ ಅದೇ ಇತ್ತು, ಇವಾಗೂ ಅದೇ ಇತ್ತು. ಅದು ಯಾರು ರಚನೆ ಮಾಡ್ತಾರೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ಬಂಗಾಳಕ್ಕೂ ಕೂಡ ಇವರು ಏನು ಮಾಡ್ತಾರೆ? ರಾಷ್ಟ್ರಗೀತೆಯನ್ನು ಬರೀತಾರೆ. ಬಂಗಾಳ ಭಾಷೆಯಲ್ಲಿ ಬರೀತಾರೆ. ಬಾಂಗ್ಲಾದೇಶದ ಕೂಡ ಇವರೇ ರಾಷ್ಟ್ರಗೀತೆಯನ್ನು ಬರೀತಾರೆ. 2 ರಾಷ್ಟ್ರದ ರಾಷ್ಟ್ರಗೀತೆ ಬರೆದವರು ಯಾರು ಅಂತ ಕ್ವಶನ್ ಆಗಿದೆ ಅವ್ರದ್ದು. ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು. ಮನುಷ್ಯನ ಶರೀರದಲ್ಲಿನ ಅತೀ ಉದ್ದನೆಯ ಐಚ್ಛಿಕ ಸ್ನಾಯು, ಐಚ್ಛಿಕ, ಅನೈಚ್ಛಿಕ ಹೃದಯ ಸ್ನಾಯುಗಳಂತೇಳಿ ಸ್ನಾಯುಗಳ ವಿಧಾನ ಬರ್ತವೆ. ಇಲ್ಲಿ ಐಚ್ಛಿಕ ಸ್ನಾಯು ಅಂತ ಕೇಳ್ತಾ ಇದ್ದಾರೆ. ಮನುಷ್ಯನ ಶರೀರದಲ್ಲಿ ಅತಿ ಉದ್ದನೆಯ ಐಚ್ಛಿಕ ಸ್ನಾಯು ಯಾವುದಿದೆ ಅಂದರೆ ಅದು ಸಾರ್ಟೋರಿಯಸ್ ಇದೆ. ಪ್ಲೇಟೋರವರ ಹೆಸರು ಸಂಯೋಜಿತವಾಗಿರುವ ಪಂಥದ ಹೆಸರು ಯಾವುದು ಅಂದರೆ ಆದರ್ಶವಾದ, ನೈಜತವಾದ, ನೈಸರ್ಗಿಕವಾದ, ಪ್ರಯೋಗಿಕವಾದ ಅಂದರೆ ಆದರ್ಶವಾದ ಬಗ್ಗೆ ಪ್ರತಿಪಾದನೆ ಮಾಡ್ತಾರೆ. ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ವರ್ಗೀಕರಿಸಲು CH ಮೆಕ್ಲೈ ಸಲಹೆ ಮಾಡಿರುವಂಥ ಸೂತ್ರ ಯಾವುದು? ಇದು ಏನು ರಿಪೀಟ್ ಕ್ವಶನ್ ಎಲ್ಲದರಲ್ಲಿ ಆಗ್ತಾನೆ ಬರ್ತಾ ಇದೆ. ಇದು 2003ರಲ್ಲಿ ಆಗಿದೆ, 2005ರಲ್ಲಿ ಆಗಿದೆ, ಇವಾಗ 2006ರಲ್ಲಿ ಕೂಡ ಆಗಿದೆ. ಸೂಚಿ ಇದು ಕೊಟ್ಟು ಬ್ರಾಕೆಟ್ 20 ಇಂಟು ವಯಸ್ಸು ಪ್ಲಸ್ 6 ಇಂಟು ಎತ್ತರ ಬ್ರಾಕೆಟ್ ಕ್ಲೋಸ್ ಪ್ಲಸ್ ತೂಕ. ಇದು ಪ್ರೌಢಶಾಲಾ ವಿದ್ಯಾರ್ಥಿಗಳ ಒಂದು ವರ್ಗೀಕರಣ ಮಾಡಲಿಕ್ಕೆ ಇರ್ತಾರೆ. CH ಮೆಕ್ಲೈ ಅವರು ಸಲಹೆ ನೀಡ್ತಾರೆ. ಪ್ರಾಚೀನ ಒಲಿಂಪಿಕ್ ಆಟಗಳನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಗಿದೆ ಎಂದು ನಂಬಲಾಗಿದೆ? ಯಾವಾಗ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಪ್ರಾರಂಭವಾಗಿದೆ ಅಂತಂದರೆ ಕ್ರಿಸ್ತಪೂರ್ವ 779, ಕ್ರಿಸ್ತಪೂರ್ವ 776, ಕ್ರಿಸ್ತಪೂರ್ವ 627, ಕ್ರಿಸ್ತಪೂರ್ವ 767. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು 776 ಕ್ರಿಸ್ತಪೂರ್ವ. ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಕೊಟ್ಟಿದ್ದಾರೆ, ಇದು ತಪ್ಪು. ಪ್ರಿಂಟ್ ಮಾಡೋ ಪರಿ ತಪ್ಪಾಗಿರಬೇಕಿದು. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ 2 ಕ್ರಿಸ್ತಪೂರ್ವ 776ರಲ್ಲಿ ಏನು ಮಾಡ್ತಾರೆ? ಪ್ರಾರಂಭ ಮಾಡ್ತಾರೆ. 300 ಕ್ರಿಸ್ತಶಕ 394ರಲ್ಲಿ ಎಂಡ್ ಮಾಡ್ತಾರೆ. ಮತ್ತು ಆಧುನಿಕ ಒಲಿಂಪಿಕ್ಗಳು 1896ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಆಹಾರದ ಘಟಕಗಳಲ್ಲಿ ಯಾವುದನ್ನು ಮನುಷ್ಯನ ಶರೀರದ ಜೀವಕೋಶವನ್ನು ಕಟ್ತೈತೆ, ಅದಕ್ಕೆ ಅದು ಬ್ಲಾಕ್ ಅಂತೇಳಿ ಪರಿಗಣಿಸ್ತೀವಿ ಅಂತಂದರೆ ಯಾವುದಕ್ಕೆ ಹಂಗೆ ಕರಿತೀವಿ? ಮನುಷ್ಯನ ಶರೀರವನ್ನು ಕಟ್ಟುವಂತಹ ಪೋಷಕಾಂಶ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಕೊಬ್ಬು, ಜೀವಸತ್ವ, ಖನಿಜಾಂಶ, ಸಸಾರಜನಕ ಅಂದರೆ ಪ್ರೋಟೀನ್ಸ್ ಅಂತ ಅರ್ಥ. ಈ ಕೆಳಗೆ ಸೂಚಿಸುವುಗಳಲ್ಲಿ ಯಾವ ಚಟುವಟಿಕೆಯ ಸ್ಫೋಟಕ ಶಕ್ತಿಯನ್ನು ಅಳೆಯಲಿಕ್ಕೆ ಹೆಲ್ಪ್ ಮಾಡ್ತೈತೆ? ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇಲ್ಲಿ ಶಟಲ್ ರನ್, ಸಿಟಪ್ಸು, ವರ್ಟಿಕಲ್ ಜಂಪು, ಪುಲ್ಲಪ್. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ವರ್ಟಿಕಲ್ ಜಂಪ್. ಅಷ್ಟಾಂಗ ಯೋಗದಲ್ಲಿ 8ನೆಯ ಬಾಹು ಯಾವುದು? 8ನೇ ಯಾವ ಬರ್ತದಲ್ಲಿ? ಯಮ ಬರ್ತೈತೆ, ನಿಯಮ ಬರ್ತೈತೆ, ಆಸನ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹಾಗಾದರೆ 8ನೇದು ಯಾವುದು? ಸಮಾಧಿ ಅಂತ ಅರ್ಥ. ಫಸ್ಟ್ನೇದು ಯಾವುದು ಅಂತ ಕೇಳಿದ್ರೆ ಅದು ಯಮ. 4ನೇದು ಯಾವುದು, 5ನೇದು ಯಾವುದು, ಈ ರೀತಿ ಎಲ್ಲ ಕೇಳ್ತಾರೆ. ಅದಕ್ಕೆ ನಾವು
8 ಕೂಡ ಸೀರಿಯಲ್ ವೈಸು ನೆನ್ಪಿಟ್ಕೊಳ್ಬೇಕು. 400 ಮೀಟರ್ ಹಡಲ್ ಸ್ಪರ್ಧೆಯಲ್ಲಿ ಆರಂಭದ ಗೆರೆಯಿಂದ ಮೊದಲನೇ ಹಡಲ್ಸ್ಗೆ ಇರುವಂತಹ ಅಂತರ ಎಷ್ಟು? 400 ಮೀಟರ್ ಏನು ಹಡಲ್ಸ್ ಇರುತ್ತಲ್ಲ, ಆ ಒಂದು ಹಡಲ್ಸಲ್ಲಿ ಆರಂಭ ಗೆರೆಯಿಂದ ಮೊದಲನೇ ಹಡಲ್ಸ್ಗೆ ಇರುವಂತಹ ಅಂತರ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಇದು 40 ಮೀಟರ್, 35 ಮೀಟರ್, 30 ಮೀಟರ್, 45 ಮೀಟರ್. ಅಂದರೆ ಸರಿಯಾದ ಉತ್ತರ ಬಂದುಬಿಟ್ಟು 45 ಮೀಟರ್. ಬ್ಯಾಡ್ಮಿಂಟನ್ ಆಟದ ಡಬಲ್ಸ್ನಲ್ಲಿ ಪಾರ್ಶ್ವಗೆರೆಯ ಮೇಲೆ ನೆಟ್ಟಿನ ಎತ್ತರ ಎಷ್ಟಿರ್ತೈತಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ರಿ. 1.54 ಮೀಟರ್, 1.55 ಮೀಟರ್, 1.56 ಮೀಟರ್, 1.57 ಮೀಟರ್. ಸರಿಯಾದ ಉತ್ತರ ಬಂದುಬಿಟ್ಟು 1.55 ಮೀಟರ್. ಥಾಮಸ್ ಕಪ್ ಈ ಒಂದು ಕ್ರೀಡೆಗೆ ಕೊಡ್ತಾರೆ. ಯಾವ ಒಂದು ಕ್ರೀಡೆಗೆ ಥಾಮಸ್ ಕಪ್ ಕೊಡ್ತಾರೆ? ಬಾಸ್ಕೆಟ್ಬಾಲು, ಬ್ಯಾಡ್ಮಿಂಟನು, ವಾಲಿಬಾಲು, ಫುಟ್ಬಾಲು. ಅಂದರೆ ನಾವು ಇದಕ್ಕೆ ಕೊಡ್ತೀವಿ. ಅಂದರೆ ಬ್ಯಾಡ್ಮಿಂಟನ್ಗೆ ಏನು ಮಾಡ್ತೀವಿ? ಈ ಒಂದು ಥಾಮಸ್ ಕಪ್ಪನ್ನು ಕೊಡ್ತೀವಿ. ಥಾಮಸ್ ಕಪ್ ಕೊಡೋದು ಬ್ಯಾಡ್ಮಿಂಟನ್ಗೆ. ಇವು ಕಪ್ಗಳು ಯಾವೆಲ್ಲಿ ಕೊಡ್ತಾರೆ ಅಂತ ಕೂಡ ಕೇಳ್ತಾರೆ. ಎಲ್ಲ ಗೇಮ್ಸ್ಗಳು ಕಪ್ಗಳು ಇಂಪಾರ್ಟೆಂಟ್ ಇರೋದು ಅವನ್ನ ನೆನ್ಪಿಟ್ಕೊಳ್ಬೇಕು. ಮನುಷ್ಯನ ದೇಹದಲ್ಲಿರುವಂತಹ ಹೃದಯದ ಸ್ಥಾನ. ಮನುಷ್ಯನ ದೇಹದಲ್ಲಿರುವ ಹೃದಯದ ಸ್ಥಾನ ಯಾವುದು? ಇದಕ್ಕೆ ನಾವೇನಂತೀವಿ? ಹೃದಯ ಸ್ನಾಯು ಅಂಥೇಳಿ ಕರಿತೀವಿ. ನೋಡಿರಿ, ಎದೆಗೂಡಿನಿಂದ ಮಧ್ಯಭಾಗದ ಸ್ವಲ್ಪ ಎಡಕ್ಕೆ ಏನಿರ್ತೈತೆ ನಮ್ಮ ಹೃದಯ ವಾಲಿರ್ತೈತೆ. ಅದು ಸ್ಥಾನ ಕೇಳೋದ್ರಿಂದ ಇದು ನಮಗೆ ಗೊತ್ತಿರಬೇಕು. ಹಾಗೆ ನಮ್ಮದು ಹಾರ್ಟ್ ಅಥವಾ ಹೃದಯ ಎಷ್ಟಿರ್ತದೆ ಅಂದರೆ ನಮ್ಮ ಎಡಗೈ ಮುಷ್ಟಿಯಷ್ಟು ಇರ್ತೈತಿ. ಪ್ರತಿಯೊಬ್ಬರ ಎಡಗೈ ಮುಷ್ಟಿ ಎಷ್ಟಿರ್ತೈತೆ ಅಷ್ಟು ಅವ್ರ ಹಾರ್ಟ್ ಇರ್ತೈತಿ. ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಿಸುವ ದಿನ ಯಾವುದು ಅಂದರೆ ಆಗಸ್ಟ್ 29. ಇದು ಧ್ಯಾನ್ ಚಂದ್ರ ಅವರ ಒಂದು ಜನ್ಮ ದಿನಾಚರಣೆ ಆಗಿರ್ತೈತಿ. ಅವರೊಂದು ನೆನಪಿಗೋಸ್ಕರ ಏನು ಮಾಡ್ತಾರೆ? ಆಗಸ್ಟ್ 29 ಕ್ರೀಡಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ. ಏಷ್ಯನ್ ಗೇಮ್ಸ್ ಜನಕನೆಂದು ಪರಿಗಣಿಸಲಾಗಿರುವಂಥ ವ್ಯಕ್ತಿ ಯಾರು ಅಂದರೆ JD ಸಂಧಿ ಅವರು. ಇವರು 1951ರಲ್ಲಿ ಏನು ಮಾಡ್ತಾರೆ? ಏಷ್ಯನ್ ಗೇಮ್ಸನ್ನು ಪ್ರಾರಂಭ ಮಾಡ್ತಾರೆ. ಅದು ಪ್ರಥಮವಾಗಿ ನಡೆದಿದ್ದು ನಮ್ಮ ಭಾರತದ ನವದೆಹಲಿಯಲ್ಲಿ ನಡೀತೈತೆ. ಒಲಿಂಪಿಕ್ ಧ್ವಜದಲ್ಲಿರುವಂಥ ಪರಸ್ಪರ ಜೋಡಣೆಗೊಂಡಿರೋ ವರ್ತುಲಗಳ ಸಂಖ್ಯೆ ಎಷ್ಟು? ವರ್ತುಲಗಳ ಸಂಖ್ಯೆ ಎಷ್ಟಂದರೆ ಅದು 5 ವರ್ತುಲಗಳು ಇರ್ತವೆ. ಇದು ಬ್ಲೂ, ಇದು ಯೆಲ್ಲೋ, ಇದು ಬಿ ಅಂದರೆ ಬ್ಲ್ಯಾಕು, ಆಮೇಲೆ ಇದು ಗ್ರೀನು, ಆಮೇಲೆ ಇದು ಕೆಂಪು, ರೆಡ್ ಅಂತೇಳಿ ಕರಿತೀವಿ. ಇವು 5 ಒಂದು ವೃತ್ತಗಳು 5 ಖಂಡಗಳನ್ನು ಸೂಚಿಸ್ತವೆ. ಅಲ್ಲಿ ಅಮೇರಿಕ ಏನು ಸೂಚಿಸುತ್ತೆ? ನೀಲಿ ಸೂಚಿಸಿದರೆ, ಏಷ್ಯಾ ಹಳದಿ, ಹಾಗೆ ಆಫ್ರಿಕಾ ಬ್ಲ್ಯಾಕ್ ಸೂಚಿಸುತ್ತೆ, ಯುರೋಪು ಗ್ರೀನ್ ಸೂಚಿಸುತ್ತೆ, ಆಸ್ಟ್ರೇಲಿಯಾ ಏನು ಮಾಡ್ತೈತೆ? ರೆಡ್ ಸೂಚಿಸುತ್ತೆ. ಅಂದರೆ ಪ್ರತಿಯೊಂದು ಖಂಡಗಳು ಒಂದೊಂದು ಚಿಹ್ನೆಯನ್ನು ಸೂಚಿಸ್ತವೆ. ಇದರ ಒಂದು ಧ್ಯೇಯವಾಕ್ಯನೂ ಕೂಡ ಕಂಡುಬರ್ತೈತೆ. ಆ ಒಂದು ಎಲ್ಲದರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ. ಯಾವುದಪ್ಪ ಧ್ಯೇಯವಾಕ್ಯ ಅಂದರೆ CTS, OTS, LTS ಅಂಥೇಳಿ 3 ಅದರದ್ದು ಧ್ಯೇಯಗಳಿದ್ದಾವೆ. ಅಂದರೆ ವೇಗ, ಎತ್ತರ, ಬಲ ಅಂಥೇಳಿ. CTS ಅಂದರೆ ವೇಗ, LTS ಅಂದರೆ ಎತ್ತರ, OTS ಅಂದರೆ ಬಲ ಅಂತ ಅರ್ಥ. CTS, LTS ಮತ್ತು OTS ಅಂಥೇಳಿ ಕರಿತೀವಿ. ಉತ್ತರ ಮನೋವೃತ್ತಿ ಮತ್ತು ಉತ್ತಮ ವರ್ತನೆಗಳನ್ನು ರೂಪಿಸಲು ನೆರವಾಗುವಂಥ ಕಲಿಕೆಯ ವಿಧಾನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅನುಷಂಗಿಕ ಕಲಿಕೆ, ಸಮವಾಯ ಕಲಿಕೆ, ಪ್ರಾಥಮಿಕ ಕಲಿಕೆ, ಕೌಶಲ್ಯಗಳ ಕಲಿಕೆ ಅಂದರೆ ಸಮವಾಯ ಕಲಿಕೆ. ಉತ್ತರ ಮನೋವೃತ್ತಿ ಹಾಗೂ ಉತ್ತಮ ವರ್ತನೆಗಳನ್ನು ರೂಪಿಸಲು ನೆರವಾಗುವಂಥ ಒಂದು ಕಲಿಕೆಯ ವಿಧಾನ ಇದು. ಪಿತ್ತರಸವನ್ನು ಉತ್ಪಾದಿಸುವ ಅಂಗ ಯಾವುದು? ಪಿತ್ತರಸ ಎಲ್ಲಿ ಉತ್ಪಾದನೆ ಆಗ್ತೈತಿ? ಹೃದಯದಲ್ಲಿ, ಮೂತ್ರಪಿಂಡದಲ್ಲಿ, ಮೆದೋಜೀರಕ ಗ್ರಂಥಿಯಲ್ಲಿ, ಯಕೃತ್ನಲ್ಲಿ ಅಂದರೆ ಮೆದೋಜೀರಕ ಗ್ರಂಥಿಯಲ್ಲಿ ಪಿತ್ತರಸವನ್ನು ಉತ್ಪತ್ತಿ ಆಗ್ತೈತಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ. ಅನಾಟಮಿ ಫುಲ್ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. 17 ತಂಡಗಳಿರುವಂತಹ ಸಿಂಗಲ್ ನಾಕೌಟ್ ತಳಕಿನಲ್ಲಿ ಬೈ ಪಡೆಯುವ ತಂಡಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಎಷ್ಟಿದೆ ಇಲ್ಲಿ? 17 ತಂಡಗಳಿದ್ದಾವೆ. ತಂಡಗಳು 2ರ ಘಾತ ಸಂಖ್ಯೆಗಿಂತ ಕಡಿಮೆ ಇದ್ದರೆ ಅಲ್ಲೇನು ಮಾಡಬೇಕು? ನಾವು ಬೈಗಳನ್ನು ಈ ರೀತಿ ಕಟ್ಕೋಬೇಕು. ಇಲ್ಲೇನು ಮಾಡಬೇಕಂದ್ರೆ 32ರಲ್ಲಿ ನಾವು ಈ ಒಂದು 15 ಕಳ್ಕೋಬೇಕು, 17 ಕಳ್ಕೋಬೇಕು. ನೋಡಿರಿ ಎಷ್ಟೈತಿ ಇಲ್ಲಿ? 12ರಲ್ಲಿ
7 ಹೋಗಿದರೆ 5 ಬರ್ತೈತೆ, 2ರಲ್ಲಿ 1 ಆದರೆ 1 ಬರ್ತೈತೆ. ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳ್ಕೊಬೇಕು. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ ಡೀಟೇಲಾಗಿ, ನೀವು ನೋಡ್ಕೊಳ್ರಿ. ಸ್ವಲ್ಪ ಹೇಳ್ತೀರಿ, ಅದು ಅರ್ಥ ಆಗೋದಿಲ್ಲ. ಡೀಟೇಲ್ಸ್ ಆಗಿ ಒಂದು 4-5 ಕ್ಲಾಸ್ ಇದ್ದಾವೆ, ಅದ್ರ ಬಗ್ಗೆ ನೋಡ್ಕೊಂಡ್ರೆ ನಿಮಗೆ ಇದ್ರ ಬಗ್ಗೆ ತಳಕಿನ ಬಗ್ಗೆ ಯಾವುದೇ ಒಂದು ಕ್ವಶನ್ ಬಂದರೂ ಕೂಡ ನಿಮಗೆ ಕ್ಲಿಯರ್ ಆಗ್ತೈತೆ. ಇವಾಗ 30ನೇ ಪ್ರಶ್ನೆ. ಕೆಂಪು ರಕ್ತ ಕಣಗಳನ್ನು ಉತ್ಪಾದನೆ ಮತ್ತು ಸಹಜ ಬೆಳವಣಿಗೆ ಅಗತ್ಯವಾದ ಜೀವಸತ್ವ ಯಾವುದು? ಕೆಂಪು ರಕ್ತಗಳ ಉತ್ಪಾದನೆ ಮತ್ತು ಸಹಜ ಬೆಳವಣಿಗೆ ಆಗಬೇಕಾದ್ರೆ ಅಗತ್ಯವಾದಂಥ ಜೀವಸತ್ವ ಯಾವುದು ಅಂತ ಕೇಳ್ತಿದ್ದಾರೆ ಇಲ್ಲಿ. B12. ಜಾವೆಲಿನ್ ಎಸೆತದ ರನ್ವೇ ಎಷ್ಟಿರ್ತೈತಿ ಅಗಲ ಕೇಳ್ತಿದ್ದಾರೆ. ಅದು 4 ಮೀಟರ್ ರನ್ವೇ ಇರ್ತೈತೆ. ಇದ್ರ ಕೂಡ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿರೋದು ಮಾಡಿದ್ದೀನಿ, ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿರೋದು ಇನ್ನೂ ಮಾಡ್ತೀನಿ. ವಾಲಿಬಾಲ್ ಆಟಕ್ಕೆ ಉಪಯೋಗಿಸುವ ಆ್ಯಂಟೆನಾಗಳ ಉದ್ದ ಎಷ್ಟು? ಆ್ಯಂಟೆನಾಗಳ ಅಂದರೆ 2 ಕಡೆ ಆ್ಯಂಟೆನಾ ಇರ್ತೈತೆ, ಈ ಕಡೆ ಒಂದು ಆ್ಯಂಟೆನಾ ಇರ್ತೈತಿ. ಇದು ಎಷ್ಟಿರ್ತದೆ ಅಂದರೆ 1.80 ಮೀಟರ್ ಇರ್ತೈತೆ. ಯಾಕಂದರೆ 1 ಮೀಟರ್ ಜಾಳಿಗೆ ಇರ್ತದೆ, ಅದ್ರ ಮೇಲೆ 80 ಮೀಟರ್ ಕಾಣುವಂತೆ ಏನು ಮಾಡ್ತಾರೆ, ಆ್ಯಂಟೆನಾವನ್ನು ಹಾಕಿರ್ತಾರೆ. ಉಪಯೋಗಿಸೋದ್ರಿಂದ ನಾವು ಕಲಿಯುತ್ತೇವೆ ಮತ್ತು ಉಳಿಸಿಕೊಳ್ಳುತ್ತೇವೆ, ಮತ್ತು ಅನುಪಯೋಗದಿಂದ ಏನು ಮಾಡ್ತೀವಿ, ಮರಿತೀವಿ ಎಂಬುದನ್ನು ಯಾವ ನಿಯಮ ಪಾಲಿಸ್ತದಿಲ್ಲ ಅಂದರೆ ಅದು ಅಭ್ಯಾಸ ನಿಯಮ ಪಾಲಿಸ್ತೈತೆ. ಇದು ಥಾರ್ನ್ಡೈಕ್ ಅವರ ನಿಯಮಗಳು ಬರ್ತವೆ. ಅಭ್ಯಾಸ ನಿಯಮ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ ಅಂಥೇಳಿ. ಈಗ ನಾವು ಯಾವುದೇ ಒಂದು ಹೆಚ್ಚು ಉಪಯೋಗಿಸ್ತಿದ್ರೆ ಏನು ಮಾಡ್ತೀವಿ, ಅದು ನಮಗೆ ಉಳಿತೈತೆ. ಉಪಯೋಗಿಸಲಿಲ್ಲ ಅಂದರೆ ಅದೇನಾಗ್ತೈತೆ, ಮರೆತು ಹೋಗ್ತೈತೆ. ಇದಕ್ಕೆ ಕಾರಣ ಏನಂದರೆ ನಾವು ಅಭ್ಯಾಸ ಮಾಡಬೇಕು ಅಂತ ಅರ್ಥ. ಆನ್ ಇವನ್ ಬಾರ್ ಈ ಸಲಕರಣೆ ಉಪಯೋಗಿಸುವುದು ಎಲ್ಲಿ ಅಂದರೆ ಆನ್ ಇವನ್ ಬಾರ್ ಅನ್ನೋದನ್ನ ಏನು ಮಾಡ್ತೀವಿ, ಜಿಮ್ನಾಸ್ಟಿಕ್ನಲ್ಲಿ ಬಳಸ್ತೀವಿ. ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು ಅಂದರೆ WG ಮಾರ್ಗನ್ ಅವರು. 1895ರಲ್ಲಿ ಏನು ಮಾಡ್ತಾರೆ, ಇವರು ಕಂಡುಹಿಡಿತಾರೆ. ಮೊಣಕಾಲು ಸಂದು ಈ ಕೆಳಗೆ ಸೂಚಿಸಿರುವ ಯಾವ ಗುಂಪಿಗೆ ಸೇರಿದೆ? ಮೊಣಕಾಲು ಸಂದು ಅನ್ನೋದಿನೊಂದು. ಇನ್ನು ಮರಳು ಸಂದ, ಮರಡು ಸಂದ, ತಿರುಗಣಿ ಸಂದ, ತಡಿಯ ಸಂದ ಅಂದರೆ ಇದೊಂದು ಮರಳು ಸಂದ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಇದೆ, ಡೀಟೇಲ್ಸ್ ಆಗಿ ನೋಡ್ಕೊಳ್ರಿ. ಅನಾಟಮಿಗೆ 10 ಚಾಪ್ಟರ್ಗಳನ್ನು ನಾನು ಮಾಡಿದ್ದೀನಿ, ಅಂದರೆ ಸಿಲೆಬಸ್ಗೆ ಎಷ್ಟು ಇದನ್ನು ಅದಕ್ಕಿಂತ ಹೆಚ್ಚಿಗೆ ನಾನು ಕ್ಲಾಸ್ಗಳನ್ನು ಅಲ್ಲಿ ಮಾಡಿದ್ದೀನಿ. ಸೀನಿಯರ್ ಖೋಖೋ ಗ್ರೌಂಡ್ನಲ್ಲಿ ಎಂಟ್ರಿ ಜೂನ್ ಪ್ರವೇಶ ವಲಯ ಎಷ್ಟಿರ್ತೈತಿ ಉದ್ದ ಅಂತ ಕೇಳ್ತಾಯಿದ್ರೆ ಅದು 8 ಮೀಟರ್ ಇರ್ತೈತೆ. ಎಷ್ಟು ಮೀಟರ್ ಇರ್ತೈತೆ? ಸೀನಿಯರ್ ಖೋಖೋ ಗ್ರೌಂಡ್ನ ಎಂಟ್ರಿ ಜೂನ್ ಅದರ ಪ್ರವೇಶ ವಲಯ 8 ಮೀಟರ್ ಇರ್ತೈತೆ. ಇದು ಖೋಖೋದು ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ ಗ್ರೂಪ್ ಗೇಮ್ಸಲ್ಲಿ, ಅಲ್ಲಿ ನೋಡ್ಕೊಳ್ರಿ. ಎಕ್ಸ್ ಬಾತ್ ಒಂದು ತೆರನಾದಂಥ ಚಿಕಿತ್ಸೆ. ಎಕ್ಸ್ ಬಾತ್ ಇದಕ್ಕೆ ನೀಡ್ತೀವಿ ಚಿಕಿತ್ಸೆ ಅಂದರೆ ಜಲ ಚಿಕಿತ್ಸೆ ನೀಡ್ತೀವ, ಕ್ರಯೋಥೆರಪಿ ನೀಡ್ತೀವ, ಉಷ್ಣ ಚಿಕಿತ್ಸೆಗೆ ನೀಡ್ತೀವ. ಅಂದರೆ ಇಲ್ಲಿ ನಾವು ಉಷ್ಣ ಚಿಕಿತ್ಸೆಗೆ ನೀಡ್ತೀವಿ. ಅವಾಗ ವಿದ್ಯುತ್ ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದರೆ ಇಲ್ಲಿ ನೀಡೋದು ನಾವು ಎಕ್ಸ್ ಬಾತ್ ಅನ್ನೋದು ಉಷ್ಣ ಚಿಕಿತ್ಸೆ ಆಗಿದೆ. ಈ ಕೆಳಗೆ ಸೂಚಿಸಿರುವಗಳಲ್ಲಿ ಯಾವುದು ಫುಟ್ಬಾಲ್ ಆಟಕ್ಕೆ ಸಂಬಂಧಿಸಿಲ್ಲ? ಫುಟ್ಬಾಲ್ ಆಟಕ್ಕೆ ಯಾವ ಸ್ಕಿಲ್ಲಿ ಸಂಬಂಧಿಸಿಲ್ಲ ನೋಡ್ರಿ. ಕಿಕ್ ಆಫ್, ಶೋಲ್ಡರ್ ಚಾರ್ಜ್, ಕಾರ್ನರ್ ಕಿಕ್, ಹಿಟ್ಟಿನ್ ಇದು ಹಾಕಿಯಲ್ಲಿ ಬರ್ತೈತಿ, ಅದಕ್ಕೋಸ್ಕರ ಇದು ಸಂಬಂಧಪಟ್ಟಿಲ್ಲ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ಓಟದ ದಾರಿಯ ಕನಿಷ್ಠ ಅಗಲ ಎಷ್ಟಿರ್ತೈತಿ? 1.22 ಮೀಟರ್ ಇರ್ತೈತಿ. 400 ಮೀಟರ್ ಟ್ರ್ಯಾಕ್ ಇರ್ತೈತಿ. ಅಲ್ಲಿ ಒಂದು ಓಣಿಯ ಅಗಲ ಎಷ್ಟಿರ್ತದೆ ಅಂದರೆ 1.22 ಮೀಟರ್ ಇರ್ತೈತಿ. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ 8 ಓಣಿಗಳು ಇರ್ತವೆ. 2006ನೇ ಇಸ್ವಿಯ ಫಿಫಾ ವಿಶ್ವಕಪ್ ಪಂದ್ಯಗಳು ನಡೆಸಿದಂಥ ದೇಶ. ಇದು ಅವಾಗಿನ ಕರೆಂಟ್ ಅಫೇರ್ಸ್ ಇದೆ. ಇವಾಗಿನ ನಾವು ಏನು ಮಾಡಬೇಕು, ನಾವು ಕೂಡ ಅಪ್ಡೇಟ್ ಮಾಡ್ಕೋಬೇಕಿಲ್ಲಿ. ಇದು ಜರ್ಮನಿ ಅವಾಗಿಂದಿದ್ದು. ಇದೆ ನಮ್ಗೆ ಕರೆಂಟ್ ಇವೆಂಟ್ಸ್ ಬರೋವೇನು ಕೇಳೋದಿಲ್ಲ, ಇವಾಗಿನ ಕರೆಂಟ್ ಇವೆಂಟ್ಸ್ ಕೇಳ್ತಾರೆ ನಮಗೆ. ಟೈಫಾಯ್ಡ್ ಜ್ವರದ ಕಾರಕ ಯಾವುದು? ಟೈಫಾಯ್ಡ್ ಹರಡಕ್ಕೆ ಯಾವುದು ಕಾರಕ ಅಂತ ಕೇಳ್ತಿದ್ರೆ ಅದು ಯಾವುದು ಮೂಲ ಕಾರಣ ಆಗ್ತೈತೆ ಅಂತ ಕೇಳಿದ್ರೆ ಇದು ಬ್ಯಾಕ್ಟೀರಿಯಾದಿಂದ ನಮಗೇನು ಬರ್ತೈತೆ, ಟೈಫಾಯ್ಡ್ ಬರ್ತೈತೆ. ರಕ್ತ ಹೆಪ್ಪುಗಟ್ಟಿಗೆ ಅಗತ್ಯವಾಗಿ ಬೇಕಾದಂಥ ಜೀವಸತ್ವ. ಇದು ರಿಪೀಟೆಡ್ ಕ್ವಶನ್. ಕೆ ಜೀವಸತ್ವ. ರಕ್ತ ಹೆಪ್ಪುಗಟ್ಟಬೇಕಾದ್ರೆ ಕೆ ಜೀವಸತ್ವ ಬೇಕು ನಮಗೆ. ವಿಟಮಿನ್ ಎ ಇಂದ ಬೇರೆ ಬೇರೆ ಬರ್ತೈತೆ. ವಿಟಮಿನ್ ಎ ಇಂದ ಇರುಳು ಕುರುಡು, ಬಿ ಇಂದ ಬೇರೆ ಬೇರೆ, ಸಿ ಇಂದ ಸ್ಕರ್ವಿ, ಡಿ ಇಂದ ರಿಕೆಟ್ಸ್, ಈ ರೀತಿ ಬರ್ತೈತೆ. ಈ ಕೊರತೆ ಇದ್ದರೆ ಅಲ್ಲಿ ಬಂಜತನ ಬರ್ತೈತೆ. ಇವೆಲ್ಲದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಕೂಡ ಕ್ಲಾಸ್ ಇದೆ, ನೋಡ್ಕೊಳ್ರಿ. ಎಷ್ಟು ಒಳವ್ಯಾಸ ಉಳ್ಳ ವರ್ತನದೊಳಗೆ ಹಾಕಿ ಸ್ಟಿಕ್ ಚಲಿಸುವಂತಿರಬೇಕು? ಇದು 51 mm. ಈ ರೀತಿ ಹಾಕಿ ಸ್ಟಿಕ್ ಇರ್ತದಲ್ಲ, ಇದು ಇಲ್ಲೇನಿರ್ತೈತಿ, ಇದು ಒಳಗಿಂದು ಇದಕ್ಕೇನಂತೀವಿ ಹಾಕಿ ಸ್ಟಿಕ್ನ ಒಳವ್ಯಾಸ ಅಂತ ಕರಿತೀವಿ. ಅದು 51 mm ಇರ್ತೈತಿ. ಕೆಳಗೆ ನಮೂದಿಸಿರುವ ಯಾವುದು WH ಶೆಲ್ಡನ್ ವರ್ಗೀಕೃತ ದೇಹ ಪ್ರಕಾರಗಳಿಗೆ ಸೇರುವುದಿಲ್ಲ? ಶೆಲ್ಡನ್ ಅವರ ವರ್ಗೀಕರಣ ಬರ್ತೈತೆ, ಅಲ್ಲಿ ಇದು ಸೇರಲ್ಲಂತೆ. ಯಾವ ಸೇರಲ್ಲ ಅಂದರೆ ಅಥ್ಲೆಟಿಕ್ಸ್ ಸೇರೋದಿಲ್ಲ.
ಶೆಲ್ಡನ್ ಅವರು ಎಕ್ಟೋಮಾರ್ಫು, ಎಂಡೋಮಾರ್ಫು, ಎಕ್ಟೋಮಾರ್ಫ್ ಅಂತೇಳಿ 3 ವಿಂಗಡಣೆ ಮಾಡ್ತಾರೆ. ಆದರೆ ಇಲ್ಲಿ ಅಸ್ಥೆನಿಕ್ಕು, ಅಥ್ಲೆಟಿಕ್ಸು, ಪಿಕ್ನಿಕ್ಕು, ಡಿಪ್ಲಾಸ್ಟಿಕ್ ಅಂಥೇಳಿ ಕ್ರಸ್ಟ್ಮರ್ ಅವರು ಈ ಒಂದು ದೇಹದ ವರ್ಗೀಕರಣವನ್ನು 4 ವರ್ಗೀಕರಣವನ್ನು ಮಾಡ್ತಾರೆ. ಇಲ್ಲಿ ಎಂಡೋಮಾರ್ಫ್ ಅಂದರೆ ಇಲ್ಲಿ ಸ್ನಿಗ್ಧದ ಪ್ರಮಾಣ ಇರ್ತೈತಿ, ಅತಿ ಹೆಚ್ಚಿರ್ತೈತಿ, ಅಂದರೆ ಕುಳ್ಳವಾದ ಶರೀರ ಹೊಂದಿರ್ತಾರೆ ಇವರು, ಹೊಟ್ಟೆ ಎದ್ದು ಕಾಣ್ತೈತಿ, ಅಂದರೆ ದಪ್ಪ ಇರ್ತಾರೆ ಇವರು ಅಂತ ಅರ್ಥ. ಮೀಸೋಮಾರ್ಫರು ಇಲ್ಲಿ ಅವ್ರದ್ದು ಸ್ನಿಗ್ಧದ ಪ್ರಮಾಣ ಕಡಿಮೆ ಇರ್ತದೆ, ಅಂದರೆ ತೆಳ್ಳಗಿರ್ತಾರೆ. ಇವ್ರು ಏನು ಮಾಡ್ತೈತೆ, ಬೆಳೆದು ಶರೀರ ಏನು ಮಾಡ್ತೈತೆ ಗೋಚರಿಸ್ತೈತೆ. ಇವ್ರದ್ದು ಎದೆ ಮತ್ತು ಭುಜಗಳು ಅಗಲವಾಗಿ ಕಾಣ್ತವೆ ಇವ್ರದ್ದು, ಯಾರ್ದು ಮೀಸೋಮಾರ್ಫದವ್ರದ್ದು. ಹಾಗೆ ಇನ್ನೊಂದು ಎಕ್ಟೋಮಾರ್ಫ್ ಅಂತ ಬರ್ತೈತೆ, ಅವ್ರದ್ದು ತೆಳುವಾದಂತಹ ದೇಹ ಇರ್ತೈತಿ, ಸ್ನಾಯುಗಳು ಕೂಡ ತೆಳುವಾಗಿರ್ತವೆ ಮತ್ತು ದುರ್ಬಲವಾದಂತಹ ಸ್ನಾಯು ಇರ್ತೈತೆ. ಈ ರೀತಿ ಅವ್ರು ಏನು ಮಾಡ್ತಾರೆ ಅಂದರೆ 3 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾರೆ. ಎಕ್ಟೋಮಾರ್ಫು, ಎಂಡೋಮಾರ್ಫು, ಮೀಸೋಮಾರ್ಫು ಅಂತ. ಫಸ್ಟ್ ಬರೋದು ಎಂಡೋಮಾರ್ಫು, ಆಮೇಲೆ ಮೀಸೋಮಾರ್ಫು, ಆಮೇಲೆ ಎಕ್ಟೋಮಾರ್ಫು. ಇಲ್ಲಿ ಎಕ್ಟೋಮಾರ್ಫ್ ಅಂತೇಳಿ 2 ಸರಿ ಕೊಟ್ಟಿದ್ದಾರೆ, ಅಲ್ಲಿ ಮೀಸೋಮಾರ್ಫ್ ಕೊಡಬೇಕಾಗಿತ್ತು ನೋಡಿರಿ. ಆದರೆ ನಮಗಿಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಅಥ್ಲೆಟಿಕ್. ಇಲ್ಲಿ ಇದು ಕ್ರಸ್ಟ್ಮರ್ ಅವರ ಒಂದು ವರ್ಗೀಕರಣವಾಗಿರ್ತೈತಿ. ಮನುಷ್ಯನ ದೇಹದ ಗ್ರಂಥಿಗಳಲ್ಲಿ ಯಾವುದು ಪ್ರಮುಖ ಗ್ರಂಥಿ ಅಂತೇಳಿ ಕರಿತೀವಿ ಅಂದರೆ ಅದು ಪಿಟ್ಯುಟರಿ ಗ್ರಂಥಿ. ಇದಕ್ಕೆ ರಾಜ್ಯ ಗ್ರಂಥಿ ಅಂತ ಕೂಡ ನಾವು ಕರಿತೀವಿ. ಯಾವ ಆಮ್ಲದ ಶೇಖರಣೆಗೆ ಆಯಾಸಕ್ಕೆ ಕಾರಣ ಆಗ್ತೈತೆ? ಯಾವ ಆಮ್ಲ ಹೆಚ್ಚಿದ್ರೆ ನಮಗೆ ಆಯಾಸ ಆಗ್ತದೆ? ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಜಾಸ್ತಿ ಇದ್ರೆ ನಮಗೆ ಏನು ಮಾಡ್ತೈತೆ, ಅಲ್ಲಿ ಆಯಾಸ ಆಗ್ತೈತೆ. ಪುರುಷರ ಕಬಡ್ಡಿ ಅಂಕಣದ ಅಳತೆ ಎಷ್ಟಿರ್ತೈತಿ ಅಂದರೆ 13 ಮೀಟರ್ ಉದ್ದ ಇರ್ತೈತಿ, 10 ಮೀಟರ್ ಅಗಲ ಇರ್ತೈತಿ. ಹಾಗೆ ಮಹಿಳೆಯರದ್ದು ಎಷ್ಟಿರ್ತದೆ ಅಂದರೆ ಅವ್ರದ್ದು 12 ಮೀಟರ್ ಉದ್ದ ಇರ್ತೈತಿ, 8 ಮೀಟರ್ ಅಗಲ ಇರ್ತೈತಿ. ಹಾಗೆ ಸಬ್ ಜೂನಿಯರ್ಸ್ದು 11 ಮೀಟರ್ ಮತ್ತು 11 ಮೀಟರ್ ಉದ್ದ ಇರ್ತೈತಿ, 8 ಮೀಟರ್ ಅಗಲ ಇರ್ತೈತಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೀವು ನೋಡ್ಕೊಡ್ರಿ. ಎತ್ತರಿಸಿದ ಒಳಕಟ್ಟಿಲ್ಲದ ಟ್ರ್ಯಾಕ್ನ RDR 19.25 ಮೀಟರ್ ಆದರೆ ಅದರಲ್ಲಿ CDR ಎಷ್ಟಿರ್ತದೆ ಅಂತೇಳಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ಲಾಸ್ ಮಾಡಬೇಕು, ಡಿಟೇಲಾಗಿ ಲೆಕ್ಕಗಳು ಬರ್ತಾವಲ್ಲಿ, ಅವು ಕ್ಲಾಸ್ ಬಂದಾಗ ಹೇಳ್ತೀನಿ. 19.05 ಮೀಟರ್ ಇರ್ತೈತಿ, ಅದು ಬಂದಾಗ ಹೇಳ್ತೀನಿ. ಇದು ಮಾಡಿದ್ರೆ ಕ್ಲಾಸು ನೀಟಾಗಿ ಆ ಟೈಮಲ್ಲಿ ಹೇಳ್ತೀನಿ. ಬಲವನ್ನು ಅಳೆಯಲು ಉಪಯೋಗಿಸುವಂತಹ ಸಾಧನ ಯಾವುದು? ನಾವು ಬಲವನ್ನು ಎದರಲ್ಲಿ ಅಳಿತೀವಿ, ಎದರಲ್ಲಿ ಉಪಯೋಗಿಸ್ತೀವಿ ಅಂದರೆ ಡೈನಮೋಮೀಟ್ರಲ್ಲಿ ನಾವು ಬಲವನ್ನು ಅಳಿತೀವಿ. ಭಾರತ ರಾಷ್ಟ್ರಧ್ವಜದಲ್ಲಿರುವ ಶ್ವೇತವರ್ಣ ಪಟ್ಟಿಯಲ್ಲಿರುವ ಚಕ್ರದ ಬಣ್ಣ ನೀಲಿ ಬಣ್ಣ ಆಗಿರ್ತೈತಿ, ಅಶೋಕ ಚಕ್ರ ಅಂತೇಳಿ ಕರಿತೀವಿ. ಅದು 24 ಗೆರೆಗಳನ್ನು ಇದ್ದಾವೆ. ಅದು 24 ಗೆರೆಗಳು 24 ಗಂಟೆಗಳನ್ನು ಸೂಚಿಸ್ತದೆ, ಅಂದರೆ ಅದೊಂದು ಪ್ರಗತಿಯ ಒಂದು ಸಂಕೇತವಾಗಿ ನಾವು ಬಳಸ್ತೀವಿ. 3 ಬಣ್ಣಗಳ ಮಧ್ಯೆ ಏನಿದೆ, ಅಶೋಕ ಚಕ್ರ ಕಂಡುಬರ್ತೈತಿ. ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕವನ್ನು ಲೆಕ್ಕ ಹಾಕಲು ಬಳಸುವಂತಹ ಸೂತ್ರ ಯಾವುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ IQ = MA/CA × 100. MA ಅಂದರೆ ಮೆಂಟಲ್ ಏಜು, CA ಅಂದರೆ ಕ್ರೊನಾಲಜಿಕಲ್ ಏಜು. ಇದು ಯಾವುದಂದರೆ ಇದು ಬುದ್ಧಿಶಕ್ತಿ ಕಂಡುಹಿಡಿಯುವಂತಹ ಸೂತ್ರ. ಹಾಗಾದರೆ ದೈಹಿಕ ವಯಸ್ಸು ಕಂಡುಹಿಡಿಯುವಂಥ ಸೂತ್ರ ಯಾವುದಂದರೆ ಇಲ್ಲಿ CA. ಇರಿ ಸ್ವಲ್ಪ ಇದಾಗ್ತಾಯಿದೆ, ಪೆನ್ ಚೆನ್ನಾಗಿರೋ ತಗೋತೀನಿ ಇರಿ ಸ್ವಲ್ಪ ನೋಡ್ರಿ. ಈಗೇನು ಇಲ್ಲಿ ಕೊಟ್ಟಿದ್ದಾರೆ, ಇನ್ನು ಬುದ್ಧಿಶಕ್ತಿ ಕೊಟ್ಟಿದ್ದಾರೆ. ಇವಾಗ CA ಕಂಡುಹಿಡಿಬೇಕು ನಾವು. CA ಅಂದರೆ ದೈಹಿಕ ವಯಸ್ಸು ಕಂಡುಹಿಡಿಬೇಕಾದ್ರೆ CA = MA/ ಏನು ಬರ್ತೈತಿ ಇಲ್ಲಿ IQ × 100. CA ಅಷ್ಟೇ ಹೊರ ತೊಗೋಬೇಕು, ಇದಷ್ಟೇ ಹೊರ ತೊಗೋಬೇಕು, ಇದನ್ನೆಲ್ಲ ಸೇಮ್ ಹಾಕಬೇಕು. ಇದು IQ ತಂದು ಇಲ್ಲಿ ಹಾಕಬೇಕು, ಇದು CA ತಂದು ಇಲ್ಲಿ ಹಾಕಬೇಕು. ಇದೇನು ದೈಹಿಕ ವಯಸ್ಸು ಕಂಡುಹಿಡಿಯಲು ಬಳಸುವಂಥ ಸೂತ್ರ. ಹಾಗಾದರೆ MA ಕಂಡುಹಿಡಬೇಕಾದ್ರೆ MA = IQ. ಇದು ತೆಗಿತೀನಿ, ಇದು MA = IQ × CA / 100. ಇದು ಮೆಂಟಲ್ ಏಜ್ ಕಂಡುಹಿಡಿಯುವಂತಹ ಸೂತ್ರ. 3 ಸೂತ್ರಗಳು ಇಂಪಾರ್ಟೆಂಟನ್ನು ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಪ್ರಶ್ನೆ, ಇದು ಲೆಕ್ಕ ಕೂಡ ಕೇಳ್ತಾರೆ ಎಕ್ಸಾಮಲ್ಲಿ. TETಗೆಲ್ಲ ಇದ್ರ ಮೇಲೆ ಲೆಕ್ಕ ಬೇಕಾದಷ್ಟು ಕೇಳಿದ್ದಾರೆ, ಅದಕ್ಕೆ ನೆನ್ಪಿಟ್ಕೋಬೇಕು. ಪ್ರಥಮ ಆಧುನಿಕ ಒಲಿಂಪಿಕ್ ಆಟಗಳನ್ನು 1896ರಲ್ಲಿ ನಡೆಸಿದಂತಹ ದೇಶ ಯಾವುದಂದರೆ ಗ್ರೀಸ್ನಲ್ಲಿ ನಡೀತವೆ. ಒಲಿಂಪಿಕ್ ಆದರ್ಶಗಳು ಅಂತಂತಹ ಅಲ್ಟಿಎಸ್ ಅಂದರೆ ಏನು? ಅಲ್ಟಿಎಸ್, CTS, CFA, CTS, PORTIS, ಅಲ್ಟಿಎಸ್. CTS ಅಂದರೆ ವೇಗ, PORTIS ಅಂದರೆ
ಬಲಿಷ್ಠ. ಅಲ್ಟಿಯಸ್ ಅಂದರೆ ಎತ್ತರ ಅಂತ ಅರ್ಥ. ಸಿ ಟಿ ಎಸ್ ಅಂದರೆ ವೇಗ, ಅಲ್ಟಿಯಸ್ ಅಂದರೆ ಎತ್ತರ, ಅಲ್ಟಿಮೇಟ್ ಆಗಿ ಬೀಳೋದಾರ ಅಂತ ಹಿಂಗೆ ನೆನ್ಪಿಟ್ಕೋಬೇಕು. ಹಾಗೆ 40s ಅಂದರೆ ದೂರ ಅಥವಾ ಬಲ ಅಂತೇಳಿ ಎರಡು ಕೂಡ ಕರಿತೀವಿ. ಬಲ ಅಂದರೆ ಕರೆಕ್ಟಲ್ಲಿ, ದೂರ ಅಂದ್ರೆ ಕರೆಕ್ಟ್. 40s ಅಂದರೆ ದೂರ ಅಥವಾ ಬಲ ಅಂಥೇಳಿ ಹೇಳ್ತೀವಿ. ಈ ಮೂರದು ಸೀರಿಯಲ್ ವೈಸ್ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಅಥವಾ ಒಂದೊಂದು ಕೇಳಿವಿ, ಒಂದೊಂದು ಕೊಟ್ಟು ಕೂಡ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಇವಾಗ 2006ರಲ್ಲಿ ಟೂರ್ ಡಿ ಫ್ರಾನ್ಸ್ ವಿಶ್ವ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾಗಿ ನಂತರ ಔಷಧ ಸೇವನೆ ಮಾಡಿದರಂತೆ ಆಪಾದನೆ ಆಗ್ತಾಯಿದೆ. ಅವಾಗ ಅನರ್ಹಗೊಳ್ತಾರೆ. ಆ ಕ್ರೀಡಾಪಟು ಯಾರು ಅಂತ ಕೇಳ್ತಾ ಇದ್ದಾರೆ. ಅದು ಲ್ಯಾಂಡಿಸ್. ಈ ರೀತಿ ಅನರ್ಹಗೊಳ್ತಾರೆ. ಅವ್ರ ಬಗ್ಗೆ ನೆನ್ಪಿಟ್ಕೋಬೇಕು ನಾವು. ಇದು ಅವಾಗಿನ ಕರೆಂಟ್ ಇವೆಂಟ್ಸ್ ಆಗಿರ್ತೈತೆ, ಇವಾಗ ನಮಗೆ ಬೇಕಾಗಲ್ಲ. ಇವಾಗ ಬಾಸ್ಕೆಟ್ಬಾಲ್ ಆಟದ ರಿಂಗ್ನ ಒಳವ್ಯಾಸ ಎಷ್ಟಿರ್ತೈತೆ? ಬಾಸ್ಕೆಟ್ಬಾಲ್ ಇರ್ತೈತಲ್ಲ, ಅದ್ರ ರಿಂಗ್ ಒಳವ್ಯಾಸ ಎಷ್ಟಿರ್ತೈತೆ? ಈ ರೀತಿ ಜಾಲಿ ಇರ್ತೈತಿ. ಇದ್ರ ಒಳವ್ಯಾಸ ಎಷ್ಟಿದ್ರೆ ಅದು 45 ಸೆಂಟಿಮೀಟ್ರ್ ಇರ್ತೈತೆ. ಇದ್ರ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಡಿಸ್ಕಸ್ ಎಸೆತದ ಸೆಕ್ಟರ್ ಗೆರೆಗಳ ನಡುವಿನ ಕೋನ ಎಷ್ಟು? ಈ ರೀತಿ ಡಿಸ್ಕಸ್ ಇದೆ, ಅದ್ರ ಕೋನ ಈ ರೀತಿ ಬ್ರ್ಯಾಕೆಟ್ ಅದ್ರ ಕೋನ ಬರ್ತದಲ್ಲ, ಅದು ಕೋನ ಎಷ್ಟು ಅಂತ ಕೇಳಿದ್ರೆ ಅದು 34.92 ಡಿಗ್ರಿ. ಇದೆಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿದೆ, ನೋಡ್ಕೊಳ್ರಿ. ಇದ್ರ ಬಗ್ಗೆ ಏನು ಗೌರ್ಮೆಂಟ್ ಬುಕ್ಕಲ್ಲಿರೋದು ಹೇಳಿದ್ದೀನಿ, ಆಥರ್ಸ್ ಬುಕ್ಕಲ್ಲಿರೋದು ಹೇಳಬೇಕು. ಪಿರಮಿಡ್ ಮಾದರಿಯ ತಳಕನ್ನು ಉಪಯೋಗಿಸುವಂತಹ ಪಂದ್ಯಾವಳಿ ಯಾವುದಂದರೆ ಚಾಲೆಂಜ್ ಪಂದ್ಯಾವಳಿ. ಇಲ್ಲಿ ಪಂದ್ಯಾವಳಿಗಳಲ್ಲಿ ನಾಕೌಟು, ಲೀಗು ಈ ರೀತಿ ಬರ್ತವೆ. ನಾಕೌಟ್ನಲ್ಲಿ ಅಥವಾ ಎಲಿಮಿನೇಷನಲ್ಲಿ 4 ಪ್ರಕಾರ ಬರ್ತವೆ. ಲೀಗಲ್ಲಿ ಅಥವಾ ರೌಂಡ್ ರಾಬಿನಲ್ಲಿ 2 ಪ್ರಕಾರ ಬರ್ತವೆ. ಸಂಯುಕ್ತದಲ್ಲಿ ಅಲ್ಲಿ 4 ಬರ್ತವೆ. ಹಾಗೆ ಒಂದು ಪಂದ್ಯಾವಳಿಯಲ್ಲೂ ಕೂಡ 2 ಬರ್ತವೆ. ಈ ರೀತಿ ಆ ಒಂದು ಟಾಪಿಕ್ ಮೇಲೆ ನಾನು ಕ್ಲಾಸನ್ನು ಮಾಡಿದ್ದೀನಿ, ಯಾರು ನೋಡಿಲ್ವೋ ನೋಡ್ಕೊಳ್ರಿ. ಸವಕಳಿಯಾದಂತಹ ಕೆಂಪು ರಕ್ತ ಕಣವನ್ನು ಹೊರಹಾಕುವಂಥ ಅಂಗ ಯಾವುದು? ಸವಕಳಿಯಾದಂತಹ ಕೆಂಪು ರಕ್ತ ಕಣಗಳನ್ನು ಹೊರಹಾಕುವ ಅಂಗ ಅಂದರೆ ವೇಸ್ಟ್ ಆಗ್ತದಲ್ಲ, ಅದು ಯಾವುದಂದರೆ ಮೆದಜೀರಕ ಗ್ರಂಥಿ, ಯಕೃತ್ತು, ಜಠರ, ಪಿತ್ತಾಶಯ ಅಂದರೆ ಅದು ಯಕೃತ್ ಆಗಿರ್ತೈತೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಇದೆ. ಅನ್ನೋ ಟೈಮಲ್ಲಿ ಎಲ್ಲ ಕ್ಲಾಸ್ಗಳು ಇಲ್ಲಿ ಕವರ್ ಆಗಿದ್ದಾವೆ, ನೋಡ್ಕೊಳ್ರಿ. ಕ್ರಿಕೆಟ್ ಆಟದಲ್ಲಿ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರವು ಇರುವಂತಹ ಸ್ಥಳ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಮತ್ತು ಲಾಂಗನ್ ನಡುವೆ ಇರ್ತೈತೆ. ಇದ್ರ ಬಗ್ಗೆ ಕ್ಲಾಸ್ ಮಾಡಬೇಕು, ಡೀಟೇಲಾಗಿ ಮಾಡ್ತೀನಿ ಇದ್ರ ಬಗ್ಗೆ. ಸಹಜವಾದ ಮನುಷ್ಯನ ದೇಹದಲ್ಲಿ ಪಕ್ಕೆಲುಬುಗಳ ಸಂಖ್ಯೆ ಎಷ್ಟಿರ್ತವೆ ಅಂದರೆ ಅಲ್ಲಿ 12 ಜೊತೆ ಇರ್ತವೆ. 2 ಜೊತೆ ಸೇರಿಸಿದ್ರೆ 24 ಜೊತೆ ಆಗ್ತವೆ. ಇದು ಕೂಡ ಅನಾಟಮಿಯಲ್ಲಿ ಬರುವಂಥ ಒಂದು ಪ್ರಶ್ನೆ ಆಗಿರ್ತೈತೆ. ಅಂತರ್ಮುಖಿ ಬಹಿರ್ಮುಖಿ ಅಂಥೇಳಿ ಯಾರು ವಿಂಗಡಣೆ ಮಾಡಿದ್ರು ಅಂದರೆ ಕಾರ್ಲ್ ಯುಂಗ್ ಅವರು ಏನು ಮಾಡ್ತಾರೆ, ವಿಂಗಡಣೆ ಮಾಡ್ತಾರೆ. ಇದು ಸೈಕಾಲಜಿಯಲ್ಲಿ ಬರುವಂಥ ಒಂದು ಪ್ರಶ್ನೆ ಆಗಿದೆ. ಲಾರ್ಡ್ಸ್ ಕ್ರಿಕೆಟ್ ಮೈದಾನ ಇರುವುದು ಎಲ್ಲಿ ಅಂದರೆ ಅದು ಇಂಗ್ಲೆಂಡ್ನಲ್ಲಿ. ಇದು ಜಿ ಕೆದಾಗ ಬರ್ತೈತೆ. ಅದು ಎಲ್ಲಿದೆ ಅಂದರೆ ಇಂಗ್ಲೆಂಡ್ನಲ್ಲಿ ಕಂಡುಬರ್ತೈತೆ. ಅಂದರೆ ನಮ್ಮ ಕ್ರಿಕೆಟಿಗೆ ಸಂಬಂಧಪಟ್ಟಂತಹ ಜಿ ಕೆ ಕ್ವಶನ್ ಕೂಡ ಇಲ್ಲಿ ಸೇರಿಸ್ತಾರೆ, ನೆನ್ಪಿಟ್ಕೋಬೇಕು ನಾವು. ಭಾರತದಲ್ಲಿ ರಾಷ್ಟ್ರೀಯ ಶಿಸ್ತು ಯೋಜನೆಯನ್ನು ಪ್ರಾರಂಭಿಸಿದರ ಕೀರ್ತಿ ಸಲ್ಲಬೇಕಾಗಿದೆ ಯಾರಿಗೆ? ಭಾರತದಲ್ಲಿ ಏನು ಮಾಡ್ತಾರೆ, NCC ಅಂಥೇಳಿ ಒಂದು ಯೋಜನೆಯನ್ನು ಜಾರಿಗೆ ತಂದವರು ಯಾರಂದರೆ GK ಭೋಸ್ಲೆ. ಇದನ್ನು ಕೂಡ ರಿಪೀಟೆಡ್ ಕ್ವಶನ್. 21 ತಂಡಗಳ ಸಿಂಗಲ್ ನಾಕೌಟ್ ತಳಕನ್ನು ಚತುರ್ಥಕಗಳಾಗಿ ವಿಂಗಡಿಸಿದಾಗ 4ನೇ ಚತುರ್ಥಕಗಳ ತಂಡಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದು ಇಲ್ಲಿ ಒಟ್ಟು ಬೈಗಳು ಎಷ್ಟು ಬರ್ತವೆ ಅಂದರೆ ಇಲ್ಲಿ 11 ಬೈಗಳು ಬರ್ತವೆ. ಇಲ್ಲಿ ಮೇಲ್ಭಾಗಕ್ಕೆ 5 ಬೈಗಳು ಬರ್ತವೆ ಮತ್ತು ಕೆಳಭಾಗಕ್ಕೆ ಏನು ಮಾಡ್ತವೆ 6 ಬೈಗಳು ಬರ್ತವೆ. ಇಲ್ಲೇನು ಮಾಡಬೇಕು ನಾವು, ಎಷ್ಟು ಚತುರ್ಥಗಳಾಗಿ ಮಾಡ್ಕೋಬೇಕಂದ್ರೆ ಇಲ್ಲಿ 5 ಚತುರ್ಥಗಳಾಗಿ ಮಾಡ್ಕೊಳ್ಬೇಕು. ಇದ್ರ ಬಗ್ಗೆ ಕ್ಲಾಸ್ ಇದೆ, ನೋಡ್ಕೊಳ್ರಿ. ಇದು ಹೇಗೆ ಹಾಕಬೇಕು ಅಂಥೇಳಿ ಕೂಡ ಅಲ್ಲಿ ಕೊಟ್ಟಿದ್ದೀನಿ ನಾನು, ನೀವು ನೋಡ್ಕೊಳ್ರಿ. ಇಲ್ಲಿ 32ರಲ್ಲಿ ಏನು ಬರ್ತೈತೆ, 21 ಕಳ್ಕೊಂಡ್ರೆ 11 ಬೈಗಳು ಬರ್ತವೆ. 11 ಬೈಗಳಲ್ಲಿ ನಾವು ಏನು ಮಾಡಬೇಕು, ಮೇಲ್ಭಾಗಕ್ಕೆ 5 ಬೈಗಳು, ಕೆಳಭಾಗಕ್ಕೆ 6 ಬೈಗಳು ಮಾಡಬೇಕು. ಇಲ್ಲಿ ಚತುರ್ಥಗಳಂದರೆ ಈ ರೀತಿ 4 ಭಾಗಗಳಾಗಿ ನಾವು ಮಾಡ್ಕೊಳ್ತೀವಿ. ಹಂಗಂತ ಎಷ್ಟು ಚತುರ್ಥಗಳು ಬರ್ತಾವ ಅಂತ ಕೇಳಿದ್ರೆ 5 ಚತುರ್ಥಕಗಳು ಬರ್ತವೆ. ಇಲ್ಲಿ ನಾವು ಹಾಕೊಳ್ಳೋಕ್ಕೆ ಪ್ಲೇಸ್ ಇಲ್ಲ, ಅದಕ್ಕೆ ಇಲ್ಲಿ ಇದು ಮಾಡ್ತಾಯಿದ್ದೀನಿ. ಇವಾಗ ಕ್ಲಾಸ್ಗಳು ನೋಡ್ಕೊಳ್ರಿ, ಗೊತ್ತಾಗ್ತೈತೆ. ಇವಾಗ ಬಂಟ್ ಎಂಬುದು ಯಾವ ಆಟಕ್ಕೆ ಸಂಬಂಧಪಟ್ಟಂಥ ಒಂದು ಕೌಶಲ್ಯವಾಗಿದೆ? ಹ್ಯಾಂಡ್ಬಾಲ್, ಹಾಕಿ, ಸಾಫ್ಟ್ಬಾಲ್, ಟೇಬಲ್ ಟೆನ್ನಿಸ್ ಅಂದರೆ ಸಾಫ್ಟ್ಬಾಲ್ಗೆ ಸಂಬಂಧಪಟ್ಟಂಥ ಒಂದು ಸ್ಕಿಲ್ ಆಗಿದೆ ಇದು. ಲಾಂಗ್ ಜಂಪ್ನಲ್ಲಿ ಲ್ಯಾಂಡಿಂಗ್ ಏರಿಯಾದ ಗರಿಷ್ಠ ಅಗಲ ಎಷ್ಟಿರ್ತೈತೆ? ಲಾಂಗ್ ಜಂಪ್ನಲ್ಲಿ ಕೇಳ್ತಾ ಇದ್ದಾರೆ, ಅದು 3 ಮೀಟರ್ ಆಗಿರ್ತೈತೆ.
ಈಗ ಮಹಿಳೆಯರ ಖೋ ಪಂದ್ಯದ ಒಂದು ಅವಧಿಯ ವೇಳೆ ಎಷ್ಟಾಗಿರ್ತೈತೆ ಅಂತೇಳಿ ಕೇಳ್ತಾ ಇದ್ದಾರೆ. ಅಲ್ಲಿ 9 ನಿಮಿಷ ಆಗಿರ್ತೈತೆ. ಇಲ್ಲಿ 9 ನಿಮಿಷ ಒಂದಲೇ ಎಷ್ಟಿರ್ತವೆ, ಒಟ್ಟು 4 ಸುತ್ತುಗಳು ಇರ್ತವೆ. ಇಲ್ಲಿ 9 ನಿಮಿಷ ಆಡ್ತಾರೆ, 3 ನಿಮಿಷ ರೆಸ್ಟು, ಮತ್ತು 9 ನಿಮಿಷ ಆಡ್ತಾರೆ. ಇಲ್ಲಿ ದೀರ್ಘ ವಿಶ್ರಾಂತಿ ಬರ್ತೈತೆ. ಅಲ್ಲಿ ದೀರ್ಘ ವಿಶ್ರಾಂತಿಯಲ್ಲಿ ಮತ್ತೆ 6 ನಿಮಿಷ ಆಡ್ತಾರೆ. 6 ನಿಮಿಷ ವಿಶ್ರಾಂತಿ ತೊಗೊಳ್ತಾರೆ. ಮತ್ತೆ 3ನೇ ಸುತ್ತಿನಲ್ಲಿ 9 ಆಡ್ತಾರೆ. ಮತ್ತೆ 3 ನಿಮಿಷ ವಿಶ್ರಾಂತಿ, ಮತ್ತೆ 9 ನಿಮಿಷ ಆಡ್ತಾರೆ. ಅಂದರೆ ಒಟ್ಟು 48 ನಿಮಿಷಗಳಾಗಿರ್ತದೆ. ಇಲ್ಲಿ 3 ಸೆಟ್ಗಳು ಇರ್ತವೆ. ಇಲ್ಲಿ 1ನೇ ಸರ್ದಿ 2ನೇ ಸರ್ದಿ ಅಂಥೇಳಿ ಹೇಳ್ತೀವಿ. ಈಗ ಸಬ್ ಜೂನಿಯರ್ಸ್ದು ಕೂಡ ಹಾಗೆ ಇರ್ತೈತಿ. 7 ನಿಮಿಷ ಆಡ್ತಾರೆ, 3 ನಿಮಿಷ ರೆಸ್ಟು, ಅದು ಅಲ್ಪ ವಿಶ್ರಾಂತಿ ಅಂತ ಕರಿತೀವಿ. ಮತ್ತೆ 7 ನಿಮಿಷ ಆಡ್ತಾರೆ, ಮತ್ತೆ 5 ನಿಮಿಷ ದೀರ್ಘ ವಿಶ್ರಾಂತಿ, ಮತ್ತೆ 7, 3, 7 ಈ ರೀತಿ ನೆನ್ಪಿಟ್ಕೊಂಡು ನೆನಪಿರ್ತದೆ. 9, 3, 9 ಮತ್ತು 6 ನಿಮಿಷ ದೀರ್ಘ ವಿಶ್ರಾಂತಿ, ಮತ್ತು 9, 3, 9 ಇವರಿಗೆ 7, 3, 7 ಆಮೇಲೆ 5 ದೀರ್ಘ ವಿಶ್ರಾಂತಿ ಇಬ್ಬರದು, ಆಮೇಲೆ 7, 3, 7 ಇವತ್ತು 39 ನಿಮಿಷ ಆಗಿರ್ತೈತೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇವಾಗ ಮನುಷ್ಯನು ತನ್ನ ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಳುವುದರ ಪ್ರಮುಖ ಪಾತ್ರ ವಹಿಸುವಂಥ ಕಿವಿಯ ಅಂಗಭಾಗ ಯಾವುದಕ್ಕೆ ಅಂದರೆ ಸೆಮಿ ಸರ್ಕ್ಯುಲರ್ ಕೆನಲ್. ಇದು ವಿಡಿಯೋ ಲೆಂತಿ ಆಗ್ತೈತಿ, ಅದಕ್ಕೆ ಸ್ವಲ್ಪ ಬೇಗ ಹೇಳ್ತಾ ಹೋಗ್ತೀನಿ. ಪುರುಷರ ತಂಡಗಳಿಗೆ ನಡೆಯುವ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಮೆಂಟ್ನ ಹೆಸರು ಅಂತ ಕೇಳ್ತಾ ಇದ್ದಾರೆ. ಅದು ಉಬೇರ್ ಕಪ್. ಥಾಮಸ್ ಕಪ್ಪು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದು, ಡೇವಿಸ್ ಕಪ್ ಕೂಡ ಟೆನ್ನಿಸ್ಗೆ ಸಂಬಂಧಪಟ್ಟಿದ್ದು, ಬೇಟನ್ ಕಪ್ಪು ಇದು ಒಂದು ಹಾಕಿಗೆ ಸಂಬಂಧಪಟ್ಟಂತಹ ಒಂದು ಟೂರ್ನಮೆಂಟ್ ಆಗಿರ್ತೈತಿ. ಈ ಕೆಳಗಿನ ಯೋಗ ಮತ್ತು ಪ್ರಾಣಾಯಾಮಗಳಲ್ಲಿ ಉಪಯೋಗ ಮಾಡುವಂಥ ಮುದ್ರೆಗಳಿಗೆ ಸಂಬಂಧಪಡದೇ ಇರುವಂಥದ್ದು ಯಾವುದು ಅಂದರೆ ಜ್ಞಾನ, ಚಿನ್, ಮೂಲ, ಮೇರುದಂಡ ಅಂದರೆ ಮೂಲ. ಬೆಂಗಳೂರಿನ 5ನೇ ಏಷ್ಯನ್ ಯೂತ್ ಗರ್ಲ್ಸ್ ನೆಟ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ವಿಜಯಿಯಾದಂಥ ದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದು ಮಲೇಷಿಯಾ. ಇದು ಅವಾಗಿನ ಕರೆಂಟ್ ಇವೆಂಟ್ಸ್ ಆಗಿರ್ತೈತೆ. ಆಯಾಸವಾಗುವವರೆಗೂ ಸಿಟಪ್ಗಳನ್ನು ಮಾಡುವುದು ಏನನ್ನು ಸೂಚಿಸುತ್ತದೆ ಅಂದರೆ ಇದು ಸ್ಟ್ರೆಂತ್ ಎಂಡ್ಯೂರೆನ್ಸನ್ನು ಸೂಚಿಸುತ್ತದೆ. ಸ್ಟ್ರೆಂತ್ ಎಂಡ್ಯೂರೆನ್ಸ್ ಅಂದರೆ ಕಷ್ಟ ಸಹಿಷ್ಣುತೆ ಅಂತ ಅರ್ಥ. ಸಿಟಪ್ಸ್ ಅಂದರೆ ನಾವೇನು ಬಸ್ಕಿ ಹೊಡಿಸ್ತೀವಲ್ಲ ಅದಕ್ಕೆ ಸಿಟಪ್ಸ್ ಅಂತೇಳಿ ಕರಿತೀವಿ. ರೋಮ್ ದೇಶದಲ್ಲಿ ನೌಕಾಯುದ್ಧ ಕತ್ಯವರಸೆಯ ದ್ವಂದ್ವ ಪ್ರಾಣಿಗಳ ಕಾಳಗವನ್ನು ನಡೆಸುತ್ತಿದ್ದಂಥ ಒಂದು ಸ್ಥಳ ಯಾವುದು ಅಂದರೆ ಅದು ಕೊಲೊಸಿಯಂ. ಇದು ರೋಮ್ ಒಂದು ಇತಿಹಾಸದಲ್ಲಿ ಬರ್ತೈತೆ. ದೈಹಿಕ ಶಿಕ್ಷಣದ ರೋಮ್ ಇತಿಹಾಸದಲ್ಲಿ ಈ ಒಂದು ಪ್ಲೇಸ್ ಬರ್ತೈತೆ. ಕರ್ಣ ಮಲೇಷಿಯರಿಗೂ ಹೆಸರು ಸಂಬಂಧಪಟ್ಟಿರುವುದು ಎದಕ್ಕೆ ಅಂತೇಳಿ ಕೇಳ್ತಾ ಇದ್ದಾರೆ. ಅವರು ವೆಯ್ಟ್ ಲಿಫ್ಟಿಂಗ್ಗೆ ಸಂಬಂಧಪಟ್ಟವರು. ಇವಾಗ ಶೂಟಿಂಗ್ಗೆ ಸಂಬಂಧಪಟ್ಟವ್ರು ಕೇಳಿದ್ರೆ ಅಭಿನವ್ ಬಿಂದ್ರಾ ಆಗಿರ್ಬೋದು, ಅಥ್ಲೆಟಿಕ್ಸ್ಗೆ ಮೆಸ್ಸಿ, ಈ ರೀತಿ ಇವರೆಲ್ಲ ಬರ್ತಾವ್ರೆ. ಹಾಗೆ ಹಾಕಿಗೆ ಧ್ಯಾನ್ ಚಂದ್ ಅವರು ಈ ರೀತಿ ಫೇಮಸ್ ಆದವ್ರಿಗೆ ಅವ್ರ ಹೆಸರು ಕೊಟ್ಟು ಕೇಳ್ತಾರೆ. ಸ್ಪಿಗ್ಮೋ ಮ್ಯಾನೋಮೀಟರನ್ನು ಏನನ್ನು ಅಳೆಯಲು ಉಪಯೋಗಿಸ್ತೀವಿ ಅಂದರೆ ರಕ್ತದ ಒತ್ತಡವನ್ನು ಸಿಗ್ಮೋ ಮ್ಯಾನೋಮೀಟ್ರಲ್ಲಿ ಅಳಿತೀವಿ. ಟೇಬಲ್ ಟೆನ್ನಿಸ್ನ ಬೋರ್ಡ ಉದ್ದ ಮತ್ತು ಅಗಲ. ಟೇಬಲ್ ಟೆನ್ನಿಸ್ನ ಬೋರ್ಡ್ನ ಉದ್ದ ಮತ್ತು ಅಗಲ ಕೇಳ್ತಾ ಇದ್ದಾರೆ. 2.74 ಮೀಟರ್ ಉದ್ದ ಇರ್ತೈತೆ. 1.5 to 5 ಮೀಟರ್ ಅಗಲ ಇರ್ತೈತೆ. ಇದೇನಾದ್ರೆ ಉದ್ದ ಅಡಿಯರ್ ಕೇಳಿದ್ರೆ 9 ಅಡಿ, ಸೆಂಟಿಮೀಟರ್ ಕೇಳಿದ್ರೆ 274 ಸೆಂಟಿಮೀಟರು, ಅಗಲ ಅಡಿಯರ್ ಕೇಳಿದ್ರೆ 5 ಅಡಿ, ಸೆಂಟಿಮೀಟರ್ ಕೇಳಿದ್ರೆ 152.5 ಸೆಂಟಿಮೀಟರ್ ಆಗಿರ್ತೈತೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೀವು ನೋಡ್ಕೊಳ್ರಿ. ಶಟಲ್ ಕಾಕ್ನ ಬುಡಕ್ಕೆ ಹೊಂದಿಸಿರುವ ಗರಿಗಳ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ ಏನು ಶಟಲ್ ಕಾಕ್ ಇರುತ್ತಲ್ಲ ಇದಕ್ಕೆ ಎಷ್ಟು ಗರಿಗಳಿರ್ತವೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪುಚ್ಚಗಳು 16 ಒಂದು ರೆಕ್ಕೆಗಳಿರ್ತವೆ. ಅದಕ್ಕೆ 16 ಪುಚ್ಚಗಳು ಇರ್ತವೆ ಅಥವಾ ಗರಿಗಳಿರ್ತವೆ. ಬಾಸ್ಕೆಟ್ಬಾಲ್ ಆಟದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ಕ್ರೀಡಾಧಿಕಾರತ್ವದ ಯಾಂತ್ರಿಕತೆ ಯಾವುದು? ಅಲ್ಲಿ ಲೀಡ್ ಆಫ್ ಟ್ರೇಲ್ ಎಂಬ ಒಂದು ಕ್ರೀಡಾಧಿಕಾರತ್ವ ಯಾಂತ್ರಿಕತೆಯನ್ನು ಅಲ್ಲಿ ಅನುಸರಿಸ್ತಾರೆ. ಲೀಡ್ ಆಫ್ ಟ್ರೇಲ್ ಅನ್ನೋದು. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡಿರಿ. ಇದು ಕ್ವಶನಲ್ಲಿ ಕೂಡ ಸಂಭಾವ್ಯ ಪ್ರಶ್ನೆ ಕೂಡ ಇದು ಬಂದಿತ್ತು. ಪ್ರಮಾಣಬದ್ಧ ಈಜುಕೊಳದ ಉದ್ದ ಎಷ್ಟು? ಒಂದು ಈಜುಕೊಳದಂದರೆ ಅದರ ಉದ್ದ ಎಷ್ಟು ಇರಬೇಕಂದ್ರೆ 50 ಮೀಟರ್ ಇರಬೇಕು. ಪ್ಲಾಸ್ಬರಿ ಫ್ಲಾಪ್ ಕೌಶಲ್ಯ ಸಂಬಂಧಪಟ್ಟಿರುವುದು ಯಾವುದು ಅಂದರೆ ಹೈ ಜಂಪ್. ಹೈ ಜಂಪಲ್ಲಿ ಪ್ಲಾಸ್ಬರಿ ಫ್ಲಾಪ್ ಅಂಥೇಳಿ ಸ್ಕಿಲ್ ಬರ್ತೈತೆ. ಆ ಒಂದು ಸ್ಕಿಲ್ ಎದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಿದ್ರೆ ಅದು ಹೈ ಜಂಪ್ಗೆ. ಜರ್ಮನಿ ದೇಶದ ಫೆಡ್ರಿಕ್ ಲುಡ್ವಿಗ್ ಜಾನ್ನ ಮುಖ್ಯ ಕೊಡುಗೆ ಏನು ಅಂದರೆ
ಟರ್ನ್ ವಿರೇನ್. ಇದು ಫಿಲಂಥ್ರೋಪಿಯನ್ ಯಾರ್ದು ಅಂದರೆ ಇದು ಒಂದು ವ್ಯಾಯಾಮ ಶಾಲೆ ಆಗಿರ್ತದೆ. ಇದು ಜಾನ್ ಬೇಸ್ಡರವರು ಪ್ರಾರಂಭ ಮಾಡ್ತಾರೆ. ಯಾವುದು? ಫಿಲಂಥ್ರೋಪಿಯ ವ್ಯಾಯಾಮ ಶಾಲೆಯನ್ನು. ಹಾಕಿ ಪಂದ್ಯದಲ್ಲಿ ಪ್ರತಿಯೊಂದು ಅರ್ಧದ ಆಟದ ಅವಧಿ ಎಷ್ಟಿರ್ತೈತಿ ಅಂತ ಕೇಳ್ತಿದ್ದಾರೆ. ಅದು 35 ನಿಮಿಷ ಆಗಿರ್ತೈತೆ. 35 ನಿಮಿಷ ಆಡ್ತಾರೆ, 5 ನಿಮಿಷ ರೆಸ್ಟು, 35 ನಿಮಿಷ ಮತ್ತೆ ತಿರುಗಿ ಆಡ್ತಾರೆ. ಒಟ್ಟು 75 ನಿಮಿಷಗಳಾಗಿರ್ತವೆ. 70 ನಿಮಿಷದ ಆಟ ಆಗಿರ್ತೈತೆ, 5 ನಿಮಿಷ ವಿಶ್ರಾಂತಿ ಇರ್ತೈತೆ. ಫುಟ್ಬಾಲ್ ಆಟದ ಪಂದ್ಯವೊಂದರಲ್ಲಿ ತಂಡವೊಂದು ಮಾಡಬಹುದಂಥ ಆಟಗಾರರ ಬದಲಾವಣೆಯ ಸಂಖ್ಯೆ ಎಷ್ಟು ಅಂದರೆ 5 ಜನಕ್ಕಿಂತ ಬದಲಾವಣೆ ಮಾಡ್ಬೋದು. ಒಟ್ಟು 16 ಜನ ಇರ್ತಾರೆ. ಇದರಾಗ 5 ಜನ ಎಕ್ಸ್ಟ್ರಾ ಪ್ಲೇಯರ್ಸು. ಆಡೋರು ಎಷ್ಟಿರ್ತಾರೆ? 11 ಜನ ಇರ್ತಾರೆ. 11, 5, 16 ಜನ ಟೋಟಲ್ ಆಗಿರ್ತಾರೆ. ಭಾರತ ಸರ್ಕಾರವು ಅರ್ಜುನ್ ಪ್ರಶಸ್ತಿ ನೀಡುವುದು ಯಾರಿಗೆ? ಅರ್ಜುನ್ ಪ್ರಶಸ್ತಿ ಕ್ರೀಡಾಪಟುಗಳಿಗೆ ನೀಡುತ್ತದೆ. ಕ್ರೀಡಾ ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡ್ತೈತೆ. ಎರಡಕ್ಕೂ ಕೂಡ 15 ಲಕ್ಷದ ಒಂದು ಮೊತ್ತ ಕೊಡ್ತಾಯಿದೆ. ಈ ಅರ್ಜುನ್ ಪ್ರಶಸ್ತಿ 1961ರಲ್ಲಿ ಸ್ಥಾಪನೆ ಆಗ್ತೈತೆ. ದ್ರೋಣಾಚಾರ್ಯ ಪ್ರಶಸ್ತಿ 1985ರಲ್ಲಿ ಸ್ಥಾಪನೆ ಆಗ್ತೈತೆ. ಇದು 10ನೇ ಕ್ಲಾಸಿಗಿದೆ. ಅರ್ಜುನ್ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಅದು ಲೆಸನ್ ಮಾಡುವಾಗ ಮಾಡಿದ್ದೀನಿ. ಯಾರು ನೋಡ್ಕೊಂಡಿಲ್ಲ ನೋಡ್ಕೊಳ್ರಿ. ಭಾರತದ ರಾಷ್ಟ್ರಗೀತೆ ಯಾವುದು? ಜನಗಣ ಮನ. ಭಾರತದ ರಾಷ್ಟ್ರಗೀತೆ ಜನಗಣ ಮನ ಆಗಿರ್ತೈತೆ. ಎಷ್ಟು ಸಾಲುಗಳಿಲ್ಲಿದೆ ಅಂತ ಕೇಳ್ತಾರೆ. ಅದು 13 ಸಾಲುಗಳನ್ನು ಹೊಂದಿದೆ. ಯಾರು ಬರೆದವರು ರಾಷ್ಟ್ರಗೀತೆ ಬರೆದವರು ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂಗಾಳಿ ಭಾಷೆಯಲ್ಲಿ ಬರೀತಾರೆ. ಎಷ್ಟರಾಗ ಅಂದರೆ 1911ರಲ್ಲಿ ಬರೀತಾರೆ. ಹಾಗೆ ಇದು ಎಷ್ಟು ಸೆಕೆಂಡ್ ಒಳಗಾಗಿ ಹಾಡಬೇಕು ಅಂದರೆ 48ರಿಂದ 52 ಸೆಕೆಂಡ್ ಒಳಗೆ ಹಾಡಬೇಕು. ಭಾರತಕ್ಕೆ ಅಗತ್ಯವಿರುವುದು ಆಟದ ಮೈದಾನ, ಭಗವದ್ಗೀತೆಗಳಲ್ಲ ಅಂತ ಹೇಳಿದವರು ಯಾರು ಅಂದರೆ ಸ್ವಾಮಿ ವಿವೇಕಾನಂದ ಅವರು. ಈಜುಕೊಳದಲ್ಲಿ ನೀರಿನ ಮೂಲಕ ಸೋಂಕು ಹರಡುವುದನ್ನು ತಡೆಗಟ್ಟಲು ಯಾವ ಒಂದು ರಾಸಾಯನಿಕ ಬಳಸ್ತಾರೆ ಅಂದರೆ ಕ್ಲೋರಿನ್ ಬಳಸ್ತಾರೆ. ಈ ನೀರನ್ನು ಶುದ್ಧೀಕರಣ ಮಾಡಬೇಕಾದ್ರೆ ಕ್ಲೋರಿನ್ ಬಳಸಿ ನೀರು ಶುದ್ಧೀಕರಣ ಮಾಡ್ತಾರೆ. ಹಾಗಾಗಿ ಈಜುಕೊಳದಲ್ಲಿ ಕೂಡ ಕ್ಲೋರಿನನ್ನು ಬಳಸ್ತಾರೆ. ಪುರುಷರ ಎಸೆತದ ಜಾವೆಲಿನ್ನ ತೂಕ ಎಷ್ಟು ಅಂದರೆ ಅದು 800 ಗ್ರಾಮ್. ಮಹಿಳೆಯರಿಗೆ ಎಷ್ಟು ಅಂದರೆ 600 ಗ್ರಾಮ್ ಮಹಿಳೆಯರಿಗೆ ಇರ್ತೈತೆ. ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡಬೇಕು. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಬಂದ ಹೇಳಿದ್ದೀನಿ. ಥಿಯರಿ ಬುಕ್ಸಲ್ಲಿ ಮಾಡಿಲ್ಲ, ಮಾಡ್ತಿರೋದು ಕೂಡ. ಓಟಗಾರರು ತೆಗೆದುಕೊಂಡ ವೇಳೆಯನ್ನು ಅಳೆಯಲು ನಿಗದಿಪಡಿಸಿದ 3 ಗಡಿಯಾರಗಳು ಬೇರೆ ಬೇರೆ ವೇಳೆಯನ್ನು ತೋರಿಸುತ್ತಿದ್ದರೆ ಅಧಿಕೃತ ವೇಳೆ ಎಷ್ಟು? ನೋಡಲಿ. ಓಟಗಾರರು ತೆಗೆದುಕೊಂಡಂತಹ ವೇಳೆಯನ್ನು ಅಳೆಯಲು ಏನು ಟೈಮ್ ಕೀಪರ್ ಇರ್ತಾರಲ್ಲ ಅವ್ರೇನು ವಾಚ್ ನೋಡ್ತಾ ಇರ್ತಾರೋ ಆ ಸ್ಟಾಪ್ ವಾಚಲ್ಲಿ 3 ಗಡಿಯಾರಗಳು ಬೇರೆ ಬೇರೆ ಒಂದು ವೇಳೆಯನ್ನು ತೋರಿಸ್ತಾ ಇರ್ತವೆ. ಹಾಗಾದರೆ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂದರೆ ಮಧ್ಯದ ವೇಳೆಯನ್ನು ನಾವು ಕನ್ಸಿಡರ್ ಮಾಡಬೇಕು. ಏಡ್ಸ್ ಪೀಡಿತ ವ್ಯಕ್ತಿಯಿಂದ ಆರೋಗ್ಯವಂತನಿಗೆ ಕಾಯಿಲೆ ಯಾವಾಗ ಹರಡುತ್ತದೆ? ಏಡ್ಸ್ ಪೀಡಿತ ವ್ಯಕ್ತಿಯಿಂದ ಆರೋಗ್ಯವಂತನಿಗೆ ಏಡ್ಸ್ ಕಾಯಿಲೆ ಯಾವ ರೀತಿ ಬರ್ಬೋದು ಅಂದರೆ ಕೈ ಕುಲುಕಿದಾಗ ಬರ್ತೈತೆ, ಬರಲ್ಲ. ಸಹಭೋಜನ ಮಾಡಿದಾಗ ಕೂಡ ಬರಲ್ಲ. ರಕ್ತ ಸ್ವೀಕರಿಸಿದಾಗ ಬರ್ತೈತೆ. ಈಜು ಚಟುವಟಿಕೆಗೊಟ್ಟಿಗೆ ಭಾಗವಹಿಸಿದಾಗ ಬರಲ್ಲ. ಇದೇನು ಮಾಡ್ತೈತೆ? ರಕ್ತ ಸ್ವೀಕರಿಸಿದಾಗ ಏನು ಮಾಡ್ತೈತೆ? ಏಡ್ಸ್ ರೋಗ ಬರುವಂಥ ಸಂಭವ ಇರ್ತೈತೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಸಾಂಕ್ರಾಮಿಕ ರೋಗ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಗಳಿಗೆ ಏನಂತೀವಿ ನಾವು ಸಾಂಕ್ರಾಮಿಕ ರೋಗ ಅಂತೀವಿ. ಕಾಲರ ಇದೊಂದು ಸಾಂಕ್ರಾಮಿಕ ರೋಗವಾಗಿದೆ. ವಿಬ್ರಿಯೋ ಕಾಲರ ಎಂಬ ಒಂದು ಇದರಿಂದ ಇದು ಏನು ಮಾಡ್ತೈತಿ? ಕಾಲರ ರೋಗ ಬರ್ತೈತೆ. ಅದಕ್ಕೆ ಬ್ಯಾಕ್ಟೀರಿಯಾ ಅಂತ ಕೇಳ್ತೀವಿ. ವಿಬ್ರಿಯೋ ಕಾಲರ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಈ ರೋಗವನ್ನು ಬರ್ತೈತೆ. ಇವಾಗ ನೋಡ್ರಿ, ವಿಶೇಷ ಪಾಠ ಯೋಜನೆಯ ಪೂರಕ ಚಟುವಟಿಕೆ ಲೀಡ್ ಆಫ್ ಚಟುವಟಿಕೆ. ವಿಶೇಷ ಅಂದರೆ ವಿಶಿಷ್ಟ. ಪಾಠ ಯೋಜನೆ ಪೂರಕ ಚಟುವಟಿಕೆ ಲೀಡ್ ಆಫ್ ಚಟುವಟಿಕೆಯ ಮೂಲೋದ್ದೇಶ ಏನು? ಅದು ಯಾಕೆ ನಾವು ಪೂರಕ ಚಟುವಟಿಕೆ ಮಾಡ್ತೀವಿ ಅಂದರೆ ಕೌಶಲ್ಯಗಳ ಒಂದು ಸಾಮರ್ಥ್ಯವನ್ನು ಅಳವಡಿಸಿಕೊಳ್ಳಲು ನೋಡ್ತೀವಿ. ನಾವು ಪೂರಕ ಚಟುವಟಿಕೆ ಮಾಡ್ತೀವಿ. ಇದ್ರ ಮೇಲೆ 2 ಪ್ರಶ್ನೆ ಇದ್ದಾವೆ ವಿಶೇಷ ಪಾಠದ ಮೇಲೆ. ವಿಶೇಷ ಅಥವಾ ವಿಶಿಷ್ಟ ಪಾಠ ಯೋಜನೆ ಬೋಧಿಸದ ಚಟುವಟಿಕೆ ಗುರುತಿಸಿ. ಅಂದರೆ ವಿಶೇಷ ಪಾಠ ಯೋಜನೆಯ ಬೋಧಿಸದ ಚಟುವಟಿಕೆಯನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ನಾವಿಲ್ಲಿ ಕುಸ್ತಿ, ಹೈ ಜಂಪ್, ಈಜು, ಡಂಬಲ್ಸ್ ಇದೆ. ಏನು ಮಾಡಲ್ಲ ನಾವಿಲ್ಲಿ ಡಂಬಲ್ಸ್ ಬೋಧನೆ ಮಾಡೋಕ್ಕೆ ಬರಲ್ಲ. ಯಾಕಂದರೆ ನಾವು ಅದು ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಯಾವ್ದು ಬರಲ್ಲ ಅಂದರೆ ಡಂಬಲ್ಸ್. ಸಮ ಸಂಖ್ಯೆಯ ತಂಡಗಳಿಗೆ ಟ್ಯಾಬ್ಯುಲರ್ ಅಥವಾ ಗ್ರಾಫಿಕ್ ಮಾದರಿಯ ಲೀಡ್ ತಳಕನ್ನು ಹಾಕಲು ಬೇಕಾದಂತಹ ಸ್ತಂಭ ರೇಖೆಗಳನ್ನು
ಲೆಕ್ಕ ಹಾಕಲು ಉಪಯೋಗಿಸುವಂಥ ಸೂತ್ರ ಯಾವುದು ಅಂತ ಕೇಳಿದ್ರೆ ಅದು ಬ್ರಾಕೆಟ್ n+1. ಇದು ಲೀಗ್ ಅಥವಾ ರೌಂಡ್ ರಾಬಿನ್ ಪದ್ಧತಿಯಲ್ಲಿ ಬರುವಂಥ ಒಂದು ವಿಧ ಆಗಿರ್ತೈತಿ ಟ್ಯಾಬ್ಯುಲರ್ ಅನ್ನೋದು. ಖೋಖೋ ಲೀಗ್ ಪಂದ್ಯವು ಡ್ರಾನಲ್ಲಿ ಅಂತ್ಯವಾದಾಗ, ಖೋಖೋ ಪಂದ್ಯಾವಳಿ ಡ್ರಾನಲ್ಲಿ ಅಂತ್ಯ ಆದಾಗ ಏನು ಮಾಡ್ತೀವಿ ಅಂಥೇಳಿ, 3ನೇ ಇನ್ನಿಂಗ್ಸ್ ಆಡಿಸ್ತೀವಿ. 2 ತಂಡಗಳಿಗೆ ತಲಾ 1 ಲೀಗ್ ಅಂಕ ದೊರೀತೈತೆ. ಪಂದ್ಯವನ್ನು ಹೊಸದಾಗಿ ಮತ್ತೆ ಆಡಿಸಬೇಕು. 2 ತಂಡಗಳಿಗೆ 2 ಲೀಗ್ ಅಂಕ ದೊರೆಯಬೇಕು. ಅಂದರೆ ಇಲ್ಲಿ 2 ತಂಡಗಳಿಗೆ ನೋಡಬೇಕು, ಒಂದೊಂದು ಲೀಗ್ ಅಂಕ ದೊರೆಯಬೇಕು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2. ಕಬಡ್ಡಿ ಆಟದಲ್ಲಿ ಬೋನಸ್ ಪಾಯಿಂಟ್ ಗಳಿಕೆಯಾದಾಗ ಸ್ಕೋರ್ ಶೀಟ್ನಲ್ಲಿ ಆ ಅಂಕದ ಮೇಲೆ ಮಾಡುವಂಥ ಗುರುತು ಯಾವುದು ಅಂಥೇಳಿ, ಅಲ್ಲಿ ತ್ರಿಕೋನ ಏನು ಮಾಡ್ತೀವಿ, ತ್ರಿಕೋನ ಹಾಕ್ತೀವಿ, ಅಂದರೆ ತ್ರಿಭುಜ ಹಾಕ್ತೀವಿ. ಈ ರೀತಿ ಬೋನಸ್ ಬಂದಾಗೆ ಈ ರೀತಿ ತ್ರಿಕೋನ ಅಂಥೇಳಿ ಕರಿತೀವಿ. ಅದಕ್ಕೆ ಆ ಒಂದು ಹಾಕ್ತೀವಿ. ಚೌಕ ಎದಕ್ಕೆ ಹಾಕ್ತೀವಿ ಅಂತಂದರೆ ಲೋನ ಅಂಕ ಬಂದಾಗ ಚೌಕ ಹಾಕ್ತೀವಿ. ವೃತ್ತ ಅಂದರೆ ವೃತ್ತ ತಾಂತ್ರಿಕ ಒಂದು ಅಂಕ ಕೊಟ್ಟಾಗ ಅವಾಗ ವೃತ್ತ ಹಾಕ್ತೀವಿ. ಸಾಮಾನ್ಯ ಏನಾದರೂ ಒಂದೊಂದು ಅಂಕ ಕೊಡಬೇಕಂದ್ರೆ ಈ ರೀತಿ ಹಾಕ್ತಾ ಹೋಗ್ತೀವಿ. ಇದು ಕಬಡ್ಡಿಯಲ್ಲಿ ಬರ್ತೈತಿ. ಅಲ್ಲಿ ನಾನು ಕ್ಲಾಸ್ ಮಾಡೋ ಟೈಮ್ನಾಗ ಹೇಳಿದ್ದೀನಿ, ಇದ್ರ ಬಗ್ಗೆ ನೋಡ್ಕೊಳ್ರಿ. ತಾಳಬದ್ಧ ಆಗ್ನೇಯ ಭಾಗಗಳು: ವಿತರಣೆ, ತಡೆ, ತಾಳಬದ್ಧ ಎಣಿಕೆ, ಕಾರ್ಯನಿರ್ವಹಣೆ, ನಿಲುಗಡೆ. ವಿವರಣೆ, ತಡೆ, ಕಾರ್ಯನಿರ್ವಹಣೆ, ತಾಳಬದ್ಧ ಎಣಿಕೆ, ನಿಲುಗಡೆ. ವಿವರಣೆ, ತಾಳಬದ್ಧ ಎಣಿಕೆ, ಕಾರ್ಯನಿರ್ವಹಣೆ, ತಡೆ, ನಿಲುಗಡೆ. ಫಸ್ಟ್ ಏನು ಮಾಡ್ಬೇಕು, ನಾವು ವಿವರಣೆ ಕೊಡಬೇಕು. ಅದ್ರ ಬಗ್ಗೆ ಒಂದು ಯಾವುದೇ ಒಂದು ಡೆಂಬರ್ಸ್ ಮಾಡಿಸ್ತಿದ್ದಾರೆ, ಹೂಪ್ಸ್ ಮಾಡಿಸಿದ್ರ ಬಗ್ಗೆಯೂ ಕೂಡ ವಿವರಣೆ ಕೊಡಬೇಕು. ಯಾವ್ದು ಮಾಡಿಸ್ತಿರ್ತೀವೋ ಅದ್ರ ಬಗ್ಗೆ ವಿವರಣೆ ಕೊಡಬೇಕು. ಆಮೇಲೆ ತಾಳಬದ್ಧವಾಗಿ ಅಂದರೆ ಎಣಿಕೆ ಪ್ರಕಾರ ಮಾಡಿ ತೋರಿಸ್ಬೇಕು. ಆಮೇಲೆ ಕಾರ್ಯನಿರ್ವಹಣೆ ಮಾಡ್ಬೇಕು, ಹೆಂಗೆ ಮಾಡ್ಬೇಕಂತೇಳಿ ಅವ್ರಿಗೆ ಮಾಡ್ಕೋತಾ ನಾವು ಮಾಡ್ಕೊಂಡ ಮೇಲೆ ಅವ್ರಿಗೆ ಒಂದು ಸರಿ ಚೆಕ್ ಮಾಡಬೇಕು. ತಡೆ ಮತ್ತು ನಿಲುಗಡೆ ಈ ರೀತಿ ಸ್ಟೆಪ್ ವೈಸ್ ಏನು ಮಾಡಬೇಕು, ಇವು ತಾಳಬದ್ಧ ಆಗ್ನೇಯ ಭಾಗಗಳು ಅಂತೇಳಿ ನಾವು ಕರಿತೀವಿ. ಖೋಖೋ ಆಟದಲ್ಲಿ ಒಂದು ದೀರ್ಘ ಹಾಗೂ ಕ್ಷಿಪ್ರ ಸೀಟಿ ಸದ್ದನ್ನು ಮಾಡಿ ಆಟ ಪ್ರಾರಂಭಿಸುವ ತಾಂತ್ರಿಕ ಅಧಿಕಾರಿ ಯಾರು? ಖೋಖೋ ಆಟದಲ್ಲಿ ಒಂದು ದೀರ್ಘ ಮತ್ತು ಕ್ಷಿಪ್ರ ಸೀಟಿ ಓದಿ. ದೀರ್ಘ ಮತ್ತು ಕ್ಷಿಪ್ರ ಸೀಟಿ ಸದ್ದನ್ನು ಮಾಡಿ ಆಟ ಪ್ರಾರಂಭಿಸುವ ತಾಂತ್ರಿಕ ಅಧಿಕಾರಿ ಯಾರು ಅಂದರೆ ಟೈಮ್ ಕೀಪರ್. ಇದೇನು ಮಾಡ್ತಾರೆ, ಈ ಕೆಲಸ ಟೈಮ್ ಕೀಪರ್ದು ಆಗಿರ್ತೈತಿ. ಇಲ್ಲಿಗೆ ಏನಾಯ್ತಂದರೆ 100 ಕ್ವಶನ್ಗಳು ಕಂಪ್ಲೀಟ್ ಆದವು. 2005 ಮತ್ತು 2003 ಪಾರ್ಟ್ 1 ಪಾರ್ಟ್ 2 ಆಗಿ ಮಾಡಿದ್ದೀನಿ. ನೀವು ಒಂದೇ ವಿಡಿಯೋದಲ್ಲಿ 1ರಿಂದ 100 ಪ್ರಶ್ನೆಗಳು ಇರಲಿ ಅನ್ನೋ ಸಲಕ್ಕೆ ಇವತ್ತು 1ರಿಂದ 100 ಪ್ರಶ್ನೆಗಳು ಒಂದೇ ಒಂದು ತರಗತಿಯಲ್ಲಿ ಮಾಡಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಯಾರೊಂದು ದೈಹಿಕ ಶಿಕ್ಷಣ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ರೆ ಅವ್ರ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.